ಯಾವ ಥರ ವಿಷಯನ ಹೇಳೋಕೆ ಹೊರಟಿದ್ದೀರಾ ಜನಗಳಿಗೆ? ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಬಂದಾಗ ಹೆಂಗಾಗುತ್ತೆ. ಸಂಧ್ಯಾ ಮತ್ತೆ ಸೂರಿ ಅನ್ನೋದು ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲೇ. ಇವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ, ಸಖತ್ತಾಗಿದೆ ಸಿನಿಮಾ, ನೀವೆಲ್ಲ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ. ಅವ್ರು ಹೇಳಿದ ತಕ್ಷಣ ಸಿನಿಮಾದಲ್ಲಿ ನೆಕ್ಸ್ಟ್ ಚಾನ್ಸ್ ಹೀರೋಯಿನ್ ಆಗಿ ಸಿಗ್ಬೋದು ಅಂತ. ನೋ ನೋ ನೋ, ವರ್ಕ್ಶಾಪ್ಸ್ ಏನಾದರೂ ಮಾಡಿದ್ರಾ? ಅಂದ್ರೆ ರಕ್ತದಲ್ಲಿ ಹರಿತಾ ಇದೆ ಅವರು. ಬ್ಲಡ್ ಅಲ್ಲಿ ಬರೀ ಬಿ ಪಾಸಿಟಿವ್ ಇದೆ ಅಷ್ಟೇ. ಹೇಗಿದ್ರು ಅವರು? ವೆರಿ ಡೌನ್ ಟು ಅರ್ತ್ ಪರ್ಸನ್. ಇಷ್ಟು ಒಳ್ಳೆ ಮನುಷ್ಯರು, ಇಷ್ಟು ಒಳ್ಳೆ. ಸೊ ಈ ಒಂದು ಸಿನಿಮಾನ ಯಾಕೆ ಜನಗಳು ನೋಡ್ಲೇಬೇಕು? ಕ್ಲೈಮ್ಯಾಕ್ಸ್ ನೋಡ್ಬೇಕು, ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಹೇಳಿ. ಯಾಕೆ ನೋಡ್ಬೇಕು? ಕಾಶಿನಾಥ್ ಸರ್ ಆ್ಯಕ್ಚುಲಿ ರೆಗ್ಯುಲರ್ ಫಾರ್ಮ್ಯಾಟ್ನ ಹೊರತುಪಡಿಸಿ ಬೇರೆ ಥರದ್ದೇ ಸಿನಿಮಾಗಳನ್ನು ಅವ್ರು ಮಾಡ್ತಾ ಬಂದರು. ಸರ್, ನಿಮಗೆ ಕಾಶಿನಾಥ್ ಸರ್ ಕಡೆಯಿಂದ ಸಿಕ್ಕಿರುವ ಒಂದು ಬಹುದೊಡ್ಡ ಅಡ್ವೈಸ್, ಈಗ ಚಿತ್ರರಂಗದಲ್ಲಿ ಇದ್ದೀರಾ, ಲೈಫಲ್ಲಿ ಪ್ರತಿಯೊಂದು ನಾನು ಕಲ್ತಿರೋದು ಅದು ಅವ್ರ ಪಾಠನೇ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕು ಸೂರಿ ಲವ್ಸ್ ಸಂಧ್ಯಾ ಅನ್ನುವಂತಹ ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾದ ನಾಯಕರ ನಟರಾದಂತಹ ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರು, ಹಾಗೆಯೇ ನಾಯಕ ನಟಿ ಅಪೂರ್ವ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಸೊ ಹೇಗಿದ್ದೀರಾ? ಸಿನಿಮಾ ರಿಲೀಸ್ ಆಗಲಿಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಸೊ ಎಕ್ಸೈಟ್ಮೆಂಟ್ ಹೇಗಿದೆ? ಸೊ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಜನಗಳು ಯಾವ ರೀತಿ ತಗೊಳ್ತಾರೆ ಅಂತ ಈ ಸಿನಿಮಾನ? ಎವ್ರಿ ಸಿನಿಮಾ ರಿಲೀಸ್ ಆಗ್ತಾ ಎಕ್ಸ್ಪೆಕ್ಟೇಷನ್ಸು, ಎಕ್ಸೈಟ್ಮೆಂಟು, ಭಯ, ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಎಲ್ಲ ಇದ್ದೇ ಇರುತ್ತೆ. ಒಂದು ನಾವು ಇಷ್ಟು ದಿವಸ ಮಾಡಿದಂಥ ಸಿನಿಮಾ, ಇಷ್ಟು ಎಫರ್ಟ್ಸ್ ಹಾಕಿ ಇದು ಮಾಡಿದಂಥ ಸಿನಿಮಾ ಫೈನಲಿ ರಿಲೀಸ್ ಆಗ್ತಿದೆ, ಅದು ಖುಷಿ. ಆಡಿಯನ್ಸ್ನ ರೀಚ್ ಆಗ್ತಿದೆ, ಅದು ಖುಷಿ. ಆಡಿಯನ್ಸ್ ಏನು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅದೊಂದು ಚೂರು ಭಯ, ಟೆನ್ಷನ್. ಸೊ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಬಟ್ ಗುಡ್. ನಾನು ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಇದುವರೆಗೆ ಏನೇನು ರಿಲೀಸ್ ಆಗಿದೆ, ಸಾಂಗ್ಸ್ ಆ್ಯಂಡ್ ಟೀಸರ್ ಆ್ಯಂಡ್ ಟ್ರೈಲರ್, ವೆರಿ ಪಾಸಿಟಿವ್ ರೆಸ್ಪಾನ್ಸ್. ಸೊ ಖುಷಿ ಇದೆ, ಅಷ್ಟು ಖುಷಿ ಇದೆ. ಅಂಡ್ ಅಭಿಮನ್ಯು ಸರ್, ನಿಮಗೆ ಹಾರ್ಟಿ ವೆಲ್ಕಮ್. ಬಿಕಾಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಶೋ ಅಲ್ಲಿ ನೀವು ಅಪಿಯರ್ ಆಗ್ತಿರೋದು. ಸೊ ಕಾಶಿನಾಥ್ ಅವರ ಸಾಕಷ್ಟು ಸಿನಿಮಾಗಳನ್ನು ನೋಡಿಕೊಂಡು ಆ್ಯಕ್ಚುಲಿ ಟಿ ವಿಲೆಲ್ಲ ಚಿಕ್ಕ ವಯಸ್ಸಿಂದ, ಯಾಕಂದರೆ ಅವರ ಒಂದು ಕ್ರಿಯೇಟಿವಿಟಿಗೆ ಲೈಕ್ ಫ್ಯಾನ್ ಆಗಿ ನಾವು, ಅಂದರೆ ಅವ್ರ ಮೇಲೆ ಒಂದು ಬೇರೆ ಥರದ್ದೇ ಗೌರವ ಇದೆ. ಸೊ ನಿಮ್ಮನ್ನು ಸಪ್ರೇಟಾಗಿ ಆ್ಯಕ್ಚುಲಿ ನಾವು ಲೈನ್ ಅಪ್ ಮಾಡಬೇಕು ಅಂತಿತ್ತು, ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟು ಆಗಿರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಅದು ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ನಿಮಗೂ. ಎಸ್, ಅಪೂರ್ವ ಅವರೇ, ನೀವು ಹೇಳಬೇಕು ಎಕ್ಸೈಟ್ಮೆಂಟ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇದೆ? ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾನ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಂದು ಏನಂತಾರೆ, ಸೂರಿ ಮತ್ತು ಸಂಧ್ಯಾನ ಜನಗಳನ್ನ ತೋರ್ಸೋದಕ್ಕೆ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ಆ್ಯಕ್ಚುಲಿ. ಕರೆಕ್ಟ್. ಆ್ಯಕ್ಚುಲಿ ಈಗ ಟೀಸರ್ ಮತ್ತು ಟ್ರೈಲರ್ ನೋಡುವಾಗ ಒಂದು ಖುಷಿಯಾಗಿದೆ ಏನಂತಂದರೆ, ಹೀರೋಯಿಸಮ್ ಎಲ್ಲೂ ತೋರಿಸ್ತಾ ಇಲ್ಲ. ಈಸ್ ಜಸ್ಟ್ ಲೈಕ್ ಒಂದು ನಾರ್ಮಲ್, ಒಂದು ಎಲ್ಲರೂ ನಾರ್ಮಲ್ ಮನುಷ್ಯರು ಹೆಂಗೆ ಕನೆಕ್ಟ್ ಮಾಡ್ಕೋಬೋದು ಒಂದು ಪಾತ್ರ ಜೊತೆಗೆ, ಆ ರೀತಿ ಇದ್ದಾರೆ. ಆ್ಯಂಡ್ ಹೀರೋಯಿನ್ ಥರ ಇಲ್ಲ, ಒಂದು ಪಾತ್ರವಾಗಿದ್ದಾರೆ. ಅಂದರೆ ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತು ಈ ಪಾತ್ರ ಪ್ಲೇ ಮಾಡುವಾಗ ಇಬ್ಬರಿಗೂ ಅಂತ? ಹೀಗಿರೋದ್ರಿಂದ ಆಲ್ಮೋಸ್ಟ್ ಅದಕ್ಕೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ಆ್ಯಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ನಾವು ಇಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ, ಇಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಇಷ್ಟು ಬೇಗ ಅಂತ ನಾವು ನಿಜವಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಹೊಸ ಟೀಮ್ಗಳು, ಹೊಸ ಟೆಕ್ನಿಷಿಯನ್ಸ್ ಇರೋದ್ರಿಂದ ಒಂದು ಮೈಂಡಲ್ಲಿ ಏನೋ ಒಂದಿತ್ತು. ಬಟ್ ಇದು ತುಂಬಾ ಫಾಸ್ಟ್ ಆಗಿ ಎಲ್ಲ ಕಡೆ ರೀಚ್ ಆಗ್ತಾ ಇದೆ. ಇಲ್ಲೇ ಗೊತ್ತಾಗ್ತಿದೆ ಪಾತ್ರಗಳು ನೀವೇ ಹೇಗೆ ಹೇಳಿದ್ರು, ಸಂಧ್ಯಾ ಮತ್ತೆ ಸೂರಿ ಅನ್ನೋದು ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲೇ. ಸೊ ನಮ್ಗೆ ಇವಾಗಲೇ ಒಂದು ಪಾಸಿಟಿವ್ ಮೈಂಡಲ್ಲೇ ಬಂದಿದೆ. ಓಕೆ, ಸಿನಿಮಾ ನಾವು ಹೇಗೆಲ್ಲ ಪ್ರಮೋಷನ್ಸ್ ಮಾಡ್ಬೋದು, ಹೇಗೆಲ್ಲ ರೀಚ್ ಮಾಡಿಸ್ಬೇಕು ಜನಗಳಿಗೆ ಅನ್ನೋದು ಇವಾಗಿಂದನೇ ಅದೊಂದು ಮೈಂಡಲ್ಲಿ ಬಂದಿದೆ. ಸರ್, ನಿಮಗೆ ದಿನಗೂಲಿ ಕಾರ್ಮಿಕ ಆ ಪಾತ್ರ ಮಾಡೋದು ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅಗೇನ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆ ಕ್ಯಾರೆಕ್ಟರ್ನ ಅಷ್ಟು ನ್ಯಾಚುರಲ್ ಆಗಿ ಬರೀಲಿಲ್ಲ ಅಂತ ಹೇಳಿದ್ರೆ ನಾವಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಸೊ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ವಿಜುವಲ್ ಮಾಡಿದ್ದಾರೆ, ಸೂರ್ಯನಾಗ್ಲಿ ಅಥವಾ ಸಂಧ್ಯಾನಾಗ್ಲಿ ಅಷ್ಟು ಚೆನ್ನಾಗಿ, ಅಷ್ಟು ನ್ಯಾಚುರಲ್ ಆಗಿ ವಿಜುವಲ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ಸ್. ಸೊ ಅದು ಇವತ್ತೇನಿದ್ರು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು. ಬಟ್ ಸ್ಟಿಲ್ ಈಗ ಡೈಲಿ ವೇಜ್ ವರ್ಕರ್ ನಿಮ್ಮ ಪಾತ್ರ ಇದಾಗಿರುತ್ತೆ, ನೀವೇ ಮೇನ್ ಲೀಡ್ ಪಾತ್ರ ಇದು ಅಂತ ಹೇಳುವಾಗ ನಿಮ್ಮ ಸೈಕಿ ಹೇಗಿತ್ತು? ಅಂದರೆ ಓಕೆ, ನಮಗೆ ಡೈರೆಕ್ಟ್ ಬಂದು ಈ ಥರ ಸ್ಟೋರಿ ಹೇಳ್ತಿದ್ದಾರೆ, ಪ್ಲಸ್ ನನ್ನ ಪಾತ್ರ ಇದು ಅಂತ ಹೇಳ್ತಿದ್ದಾರೆ ಅಂತ ಹೇಳುವಾಗ ನಿಮ್ದು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ? ಅವರು ಪಾತ್ರನ ಅಷ್ಟು ಚೆನ್ನಾಗಿ ಬರ್ಕೊಂಡ್ಬಿಟ್ಟಿದ್ರು. ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ವಯಸ್ಸಿನ ಕ್ಯಾರೆಕ್ಟ್ರು ಇಷ್ಟು
ಅವನು ದಿನಕೂಲಿಗೋಸ್ಕರ ಈ ಕೆಲಸ ಮಾಡ್ತಿರ್ತಾನೆ, ಅವ್ನ ದಿನಕೂಲಿ ಇಷ್ಟಿರುತ್ತೆ. ಸೊ ಇದನ್ನ ಇಟ್ಕೊಂಡು ಅವನು ಜೀವನದ ಚೌಕಟ್ಟನ್ನ ಹಾಕೊಂಡಿರ್ತಾನೆ. ಸೊ ಇದೆಲ್ಲ ಅವ್ರು ಬರ್ಕೊಂಡಾಗ ಏನಾಗುತ್ತೆ, ನಮ್ಗೆ ಒಂದ್ 2-3 ಸತಿ ಕತೆ ಕೇಳ್ತಾ ಇದ್ದಂಗೆ ಅದ್ರ ಒಳಗೆ ಹೋಗಕ್ ಟ್ರೈ ಮಾಡ್ತೀವಿ ಅಷ್ಟೇ. ಸೊ ಇನ್ನಿಬಿಷನ್ ಏನು ಇರ್ಲಿಲ್ವಾ ನಿಮಗೆ? ದಿನಕೂಲಿ ಕಾರ್ಮಿಕ ಈ ಪಾತ್ರ ನಾವು ಮಾಡ್ಬೋದಾ, ಆ ಥರ ಎಲ್ಲ ಕನ್ಫ್ಯೂಷನ್ಸ್ ಇತ್ತ ಏನಾದ್ರು ನಿಮಗೆ ಹಾಗೆ ಅಂತ? ಇಲ್ಲ, ಕನ್ಫ್ಯೂಷನ್ಸ್ ಏನು ಇಲ್ಲ. ಯಾಕಂತ ಹೇಳಿದ್ರೆ ವೆನ್ ಡೈರೆಕ್ಟರ್ ಆಸ್ಕ್ ಯು ಆರ್ ದ ಹೀರೋ ಅಂಡ್ ನೀವು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಒಂದ್ಸತಿ ನೀವು ಆ ಕತೆನ ಓಕೆ ಮಾಡಿದ್ಮೇಲೆ ಯು ಹ್ಯಾವ್ ಟು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡಬೇಕು, ಅದೆಲ್ಲ ಇದೇ ಇಲ್ಲ. ಸೊ ಅಗೈನ್ ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ನಿಮ್ಗೆ ಬರ್ತಾ ಇದೆ ಅಂದಾಗ ಅದೇ ಆಸ್ ಎ ಆರ್ಟಿಸ್ಟ್ ನಮಗದು ಖುಷಿ ಅಂಡ್ ನಮ್ಗೆ ಲಕ್ಕಿ ದಟ್ ಓಕೆ ಈ ತರ ಡೈರೆಕ್ಟರ್ಸ್ ಈ ತರ ಕ್ಯಾರೆಕ್ಟರ್ಸ್ ಅನ್ನು ನೋಡ್ತಾ ಇದಾರೆ. ಇವಾಗ ಎಲ್ಲಿಗೆ ಪಯಣದಲ್ಲಿ ಈಸ್ ಒಂಥರ ಸೈಕ್ ಸೋಲ್, ಫಸ್ಟ್ ಎಲ್ಲೂ ಇದನ್ಸಲ್ಲ ಬಟ್ ಒಳಗಡೆನೆ ಹಿ ಇಸ್ ಲಿಟಲ್ ಸೈಕ್. ಬಟ್ ಅದು ಏನೋ ಒಂದು ಕಾರಣದಿಂದ ಆಗಿದೆ ಆತರ ಒಂದು ಕ್ಯಾರೆಕ್ಟರ್. ಸೊ ಅಲ್ಲಿಂದ ಇಲ್ಲಿಗೆ ಬಂದಾಗ ತುಂಬಾ ವೆರಿ ನ್ಯಾಚುರಲ್. ಅವನು ಆಯ್ತು, ಅವನ ಜೀವನ ಆಯ್ತು, ಅವನ ಮನೆ ಆಯ್ತು, ಅವ್ರ ಅಪ್ಪ ಆಯ್ತು, ಅವನು ಜೀವನ ಇಷ್ಟನ್ನ ನೋಡ್ಕೊಂಡು ಸುಮ್ಮನೆ ಇರುವಂತ ಒಬ್ಬ ತುಂಬಾ ಸಾಮಾನ್ಯವಾದ ಒಬ್ಬ ಹುಡುಗ. ಸೊ ಅವನ ಹುಡುಗದಲ್ಲಿ ಆ ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಬಂದಾಗ ಹೆಂಗಾಗತ್ತೆ, ಅದನ್ನ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೊ ಆತರ ಒಂದು ಕ್ಯಾರೆಕ್ಟರ್ ಡೈರೆಕ್ಟರ್ ಬರ್ಕೊಂಡಾಗ ಸೊ ನಾವು ಅದನ್ನ ಆಗಕ್ ಹೋಗ್ತೀವಿ. ಸೊ ಅದು ಚೆನ್ನಾಗಿ ಒಳಗ್ ತಗೊಂಡಿರೋದು ಟ್ರಾನ್ಸ್ಫಾರ್ಮೇಶನ್ ಅಥವಾ ಇದು ಸ್ಕ್ರೀನ್ ಮೇಲೆ ಇವತ್ತು ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಯೂಶಲಿ ನಾವೀಗ ಸಿನೆ ಬಫ್ಸ್ಗಳಾಗಿ ಅಂದ್ರೆ ಈಗ ಎಲ್ಲ ಸ್ಟಾರ್ಸ್ಗಳೆಲ್ಲ ಆ್ಯಕ್ಚುಲಿ ಸ್ವಲ್ಪ ಕಾಮನ್ ಮ್ಯಾನ್ ರೋಲ್ಸ್ಗಳಿಗೆ ಯಾಕೆ ಅವ್ರು ಒಗ್ಗಿಕೊಳ್ಬಾರ್ದು, ಯಾಕೆ ಒಂಥರ ಸ್ವಲ್ಪ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಆ ಥರದ್ದೇ ಪಾತ್ರಗಳಲ್ಲಿ ಯಾಕೆ ಕಾಣಿಸ್ಕೋತಾರೆ ಅವರು? ಆ ಥರ ಸಿನಿಮಾಗಳಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ನೋಡಿರ್ತೀವಿ. ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಯಾವುದೋ ಒಂದು ಸಣ್ಣ ಡ್ರೈವರ್ ಪಾತ್ರ ಮಾಡಿರ್ತಾರೆ, ಅಥವಾ ನೀವು ಹೇಳಿದ ಈ ಸಿನಿಮಾದಲ್ಲಿ ನಿಮ್ದು ಪಾತ್ರ ಥರ ಡೈಲಿ ವೇಜ್ ವರ್ಕರ್ ಪಾತ್ರ ಮಾಡಿರ್ತಾರೆ. ಬಟ್ ನಿಮಗೆ ಅಂತ ಈಗ ಓಕೆ ನಿಮ್ಮ ಕರಿಯರ್ ಈಗ 4th ಸಿನಿಮಾ, ಸೊ ನಾನು ಈ ಥರದ್ದೇ ಪಾತ್ರಗಳನ್ನು ಮಾಡ್ಕೊಂಡು ಹೋಗಬೇಕು ಆ ಥರ ಏನು ನಿಮಗೆ ಫಿಕ್ಸ್ಡ್ ಒಪಿನಿಯನ್ ಇಲ್ಲ? ಇಲ್ಲ, ನನಗೆ ಫಿಕ್ಸ್ಡ್ ಇದಿಲ್ಲ, ಇದೇ ಮಾಡ್ಬೇಕು ಅದೇ ಮಾಡ್ಬೇಕು. ಎನಿಥಿಂಗ್ ಎಕ್ಸೈಟ್ಸ್ ಮೀ, ಅಥವಾ ಏನೋ ಇದೆಲ್ಲ ನಾನು ಮಾಡ್ತೀನ ಆಗುತ್ತಾ ಅಂದಾಗ ಒಂಚೂರು ಎಕ್ಸೈಟ್ ಆಗುತ್ತೆ ನನಗೆ. ಓ ಮಾಡ್ತೀನ ಆಗುತ್ತಾ ಅಂದ್ರೆ ಇದು ಮಾಡಿದ್ರೆ ಬೇರೆ ತರ ಏನೋ ಕಾಣುತ್ತೆ, ಅಲ್ಲಿ ಫಸ್ಟ್ ನನ್ಗೆ ಒಂಚೂರು ಎಕ್ಸೈಟ್ಮೆಂಟ್ ಆಗುತ್ತೆ. ಆಮೇಲೆ ಡೈರೆಕ್ಟರ್ ಸೈಡ್ ಇಂದ ಏನೇನ್ ಬರುತ್ತೆ, ಇಲ್ಲ ಸರ್ ನನ್ಗೆ ಇದು ಹಿಂಗ್ ಕಾಣ್ಬೇಕು, ಸ್ವಲ್ಪ ಈ ತರ ಮಾಡೋಣ, ಕಟಿಂಗ್ ಈ ತರ ಮಾಡೋಣ, ವಿಜುವಲಿ ಈ ತರ ನೋಡೋಣ, ಕಾಸ್ಟ್ಯೂಮ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದಾಗ ನನಗೆ ಇನ್ನೊಂಚೂರು ಎಕ್ಸೈಟ್ ಆಗುತ್ತೆ. ಸೊ ಯಾಕಂದ್ರೆ ಯಾಕೆ ಎಕ್ಸೈಟ್ ಆಗುತ್ತೆ ಅಂದ್ರೆ ಎವ್ರಿಥಿಂಗ್ ಆ ಕ್ಯಾರೆಕ್ಟರ್ ಮೇಲೆ ನೀವು ಇದು ಹಿಂಗ್ ಬೇಡ ಹಿಂಗ್ ಮಾಡೋಣ ಹಿಂಗ್ ಬೇಡ ಹಿಂಗ್ ಬೇಡ ಅಂದಾಗ ಫೈನಲಿ ಸ್ಕ್ರೀನ್ ಮೇಲೆ ಬಂದಾಗ ಅದು ಬೇರೆ ತರ ಕಾಣುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಓಕೆ, ಎಸ್. ಇನ್ನು ಅಪೂರ್ವ ಅವರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅಂದರೆ ಆ್ಯಕ್ಟ್ ಮಾಡಲಿಕ್ಕೂ ಜಾಸ್ತಿ ಸ್ಪೇಸ್ ಇದೆ, ಪ್ಲಸ್ ನಿಮ್ಮ ಪರ್ಫಾರ್ಮೆನ್ಸಿಗೆ ಜಾಸ್ತಿ ಸ್ಕೋಪ್ ಇದೆ ಅಂತ ನನಗೆ ಅನ್ನಿಸ್ತು ಟೀಸರ್ ಮತ್ತು ಟ್ರೈಲರ್ ನೋಡುವಾಗ. ಬಿಕಾಸ್ ಸಾಕಷ್ಟು ಗ್ಲಾಮರಸ್ ರೋಲ್ಸ್ಗಳಲ್ಲಿ, ಮತ್ತೀಗ ರೋನಿ ಫಿಲಮಲ್ಲಿ ಪೊಲೀಸ್ ಪಾತ್ರ ಆ ಥರದ್ದೆಲ್ಲ ಸಾಕಷ್ಟು ಮಾಡಿದ್ದೀರಾ. ಇದೇನೋ ಒಂದು ಮೀಟಿ ರೋಲ್ ಇದೆ ಒಟ್ಟಿನಲ್ಲಿ ನಿಮಗೆ ಅಂತ ಅನ್ನಿಸ್ತು ಅಂದರೆ ಟೀಸರ್ ನೋಡುವಾಗ. ಸೊ ಹೆಂಗೆ ನೀವು ಒಗ್ಗಿಕೊಂಡ್ರಿ ಈ ಪಾತ್ರಕ್ಕೆ ಅಂತ? ಆಕ್ಚುಲಿ ತುಂಬಾ ರೇರ್ ಈ ತರ ತುಂಬಾ ಸ್ಪೇಸ್ ಇರುವಂತ ಸಿನಿಮಾಗಳು ಸಿಗೋದು ಹೀರೋಯಿನ್ಸ್ಗಳಿಗೆ. ಅದ್ರಲ್ಲೂ ಈ ತರ ಒಂದು ಲವ್ ಸ್ಟೋರಿಗಳು ಸಿಗ್ಬೇಕು, ಅವಾಗ ಅವಳು ಆಕ್ಚುಲಿ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ವಲ್ಪ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸ್ವಲ್ಪ ಬಂದ ತರ ಸಿನಿಮಾಗಳ ಮಧ್ಯೆ ಈ ತರದೊಂದು ಸಿನಿಮಾಗಳು ಮಾಡಿದಾಗ ಅವ್ರಿಗೂ ಸ್ಪೇಸ್ ಸಿಗುತ್ತೆ, ಅವ್ರಿಗೂ ಆಕ್ಟ್ ಮಾಡೋದಕ್ಕೆ ಎಷ್ಟೇ ಅಂದ್ರೆ ಅವಳು ಅಲ್ಲಿ ಇದು ಮಾಡ್ಕೋಬಹುದು. ಅಂದ್ರೆ ಅವಳ ಆಕ್ಟಿಂಗ್ ಕೆಪಬಿಲಿಟಿ ಆಗಿರ್ಬೋದು, ಅವಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಅವಳಿಗೆ ಸಿಗುವಂತ ಸ್ಪೇಸ್. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾದಲ್ಲಿ ನಂಗೆ ಸಿಕ್ತು. ನಿಮ್ಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಜಾಗ ಇದೆ, ಏನೆಲ್ಲ ಮಾಡ್ತೀಯ ಮಾಡ್ಕೊ ಅಂತ ಡೈರೆಕ್ಟರ್ ಬಿಟ್ಬಿಟ್ರು. ಎಮೋಷನ್ ಇದೆ, ಕ್ಯಾರಿ ಮಾಡ್ತೀಯ ಮಾಡು, ಲವ್ ಮಾಡ್ತೀಯ ಮಾಡು, ಫ್ಯಾಮಿಲಿ ಇದೆ, ಆಮೇಲೆ ಫ್ರೆಂಡ್ಸು, ಏನೆಲ್ಲ ಇದೆ ಅಷ್ಟು ಸ್ಪೇಸ್ ಬಿಟ್ಬಿಟ್ಟಿದ್ದಾರೆ. ಅಷ್ಟು ಆಕ್ಟಿಂಗ್ ಸ್ಪೇಸ್ ಇರುವಂತ ಸಿನಿಮಾ. ಈ ತರ ಸಿನಿಮಾಗಳು ಮಾಡಿದಾಗ ನಮಗೂ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಮ್ಮಲ್ಲಿರೋ ಆಕ್ಟಿಂಗ್ ನ ಆಚೆ ಹಾಕೋದಕ್ಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಈಗ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಲವ್ ಸ್ಟೋರೀಸ್? ಅಂದ್ರೆ ಲವ್ ಸ್ಟೋರಿ ಸಿನಿಮಾಗಳು ಯಾವ್ದು ನೋಡಿದ್ರಿ ರೀಸೆಂಟ್ ಟೈಮ್ಸಲ್ಲಿ ನಿಮಗೆ ತುಂಬ ಅಪೀಲ್ ಆಗಿದ್ದು? ಓಕೆ, ಇದು ನನಗೂ ಕನೆಕ್ಟ್ ಆಯಿತು ಈ ಸಿನಿಮಾ ಆ್ಯಸ್ ಎ ಸಿನಿಮಾ ಬಫ್ ಆಗಿ ಕೂಡ, ಅಥವಾ ರಿಯಲ್ ಲೈಫಲ್ಲಿ ಕೂಡ ತುಂಬ ಜನಗೆ ತುಂಬ ಇಷ್ಟ ಆಯಿತು ಅನ್ಸಿದ ಸಿನಿಮಾ ಯಾವುದಾದ್ರು ಇದೆಯಾ ರೀಸೆಂಟ್ ಆಗಿ ಲವ್ ಸ್ಟೋರಿ ಎನಿ ಲ್ಯಾಂಗ್ವೇಜ್? ನನಗೆ ನಾ ಮಾಡಿದ್ದು ಎಲ್ಲಿಗೆ ಪ್ರಯಾಣನೇ. ಯಾಕಂದ್ರೆ ಆ ಸಿನಿಮಾದಲ್ಲಿ ಆ ಹೆಣ್ಣಿನ ಕ್ಯಾರೆಕ್ಟರು ಎರಡು ವೃತ್ತಿಯ ಹೆಣ್ಣಿನ ಕ್ಯಾರೆಕ್ಟರ್ನ ಮಿಕ್ಸ್ ಮಾಡಿದಂತೆ ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಅರ್ಥಪೂರ್ಣವಾಗಿ, ಮತ್ತೆ ತುಂಬಾ ಕಾಡ್ತು ಆ ಕ್ಯಾರೆಕ್ಟರ್. ಸೊ ಅದೇ ಸಿನಿಮಾ
ನಂಗೆ ಸದ್ಯಕ್ಕೆ ಆ ಥರದ್ದು ನೋಡಿಲ್ಲ, ಆದ್ರೆ ನಮ್ ಸೂರಿ ಲವ್ ಸಂಧ್ಯಾನೇ ಆಗುತ್ತೆ. ಅದೇ ಆಗಿರುತ್ತೆ. ಬಿಕಾಸ್ ಇದು ಸಖತ್ ಎಲ್ಲಾ ಲವ್ ಸ್ಟೋರಿಗಿನ ಭಿನ್ನವಾಗಿದೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಇದೆ ಅಷ್ಟೇ. ಅಲ್ಲ, ಒಂದು ಆಕ್ಚುಲಿ ಉಪೇಂದ್ರ ಸರ್ ಆಲ್ರೆಡಿ ಈ ಸಿನಿಮಾ ನೋಡಿದ್ದಾರೆ, ನೀವು ಡಬ್ಬಿಂಗ್ ಟೈಮಲ್ಲಿ ಮಾತ್ರ ನೋಡಿದ್ದ, time ಅಲ್ಲಿ ಬಟ್ ಫುಲ್ ಸಿನಿಮಾ ನೋಡಿಲ್ಲ. ಫುಲ್ ಸಿನಿಮಾ ಯಾಕೆ ತೋರಿಸಿಲ್ಲ ಸರ್ ಇವರಿಗೆ ಸಿನಿಮಾ? ಇದಿರಲ್ಲ ನಿಮ್ಗೆ ಆ ಥಿಯೇಟರ್ ಅಲ್ಲಿ ಎಲ್ಲರ ಮಧ್ಯದಲ್ಲಿ ಕುತ್ಕೊಂಡು ಶಿಲೆ ಬಟ್ ಅದು ಕುತೂಹಲ ಇರುತ್ತಲ್ಲ, ಸೊ ನೋಡ್ಬೇಕು ಹೆಂಗ್ ಬಂದಿದೆ. ಅದನ್ನೇ ನನಗೆ ಯಾವಾಗಿಂದ ಅನಿಸ್ತಿದೆ ಅಂದ್ರೆ, ಯಾವಾಗ ನಮ್ಮ ಉಪೇಂದ್ರ ಸರ್ ನೋಡ್ಬಿಟ್ಟು ಇವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ ಸಖತ್ತಾಗಿದೆ ಸಿನಿಮಾ, ನೀವೆಲ್ಲ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ, ಅವಾಗಿಂದ ಸ್ಟಾರ್ಟ್ ಆಗಿರೋದು. ನನಗೆ ಆಕ್ಚುಲಿ ಅಲ್ಲಿ ನೋಡ್ಬೋದಾಗಿತ್ತು ನಾವು ಡಬ್ಬಿಂಗ್ ಟೈಮಲ್ಲಿ, ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದ್ರು. ಬಟ್ ನೋ ಸರ್, ಅದೇನ್ ಮಾಡಿದೀವಿ ನಾವು ಫ್ಯಾನ್ಸ್ ಮಧ್ಯದಲ್ಲಿ ಕುತ್ಕೊಂಡು ನೋಡೋ ಮಜಾನೇ ಬೇರೆ, ಅಲ್ಲಿ ನೋಡೋಣ ಅಂತ. ಯಾವಾಗ ಉಪೇಂದ್ರ ಸರ್ ಹೇಳಿದ್ರು ಅವತ್ತಿಂದ ಎಷ್ಟು ಅಂದ್ರೆ ನೋಡ್ಬೇಕು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬಾ ಅಂತ ಇದೆ ನನಗಂತೂ. ಅಭಿಮನ್ಯು ಸರ್ ನೋಡಿದ್ದಾರೆ, ಅವರು ನೋಡಿಲ್ಲ. ಇದೇ ಮೊದಲನೇ ಬಾರಿ ಹೀರೋ ಹೀರೋಯಿನ್ ನೋಡಿದ್ರೆ ಉಪೇಂದ್ರ ಸರ್ ಮೊದಲೇ ಮಾತಾಡ್ಕೊಂಡಿರೋದು ಇದನ್ನ. ಓಕೆ ವಿತ್ ನಾನು ಮಾಡೋಂಥ ಸಿನಿಮಾ ನೋಡ್ಲೇಬೇಕು ಅನ್ನೋ ನನ್ಗೆ ಇದಿಲ್ಲ ನನಗೆ. ಯಾಕಂದ್ರೆ ಅದನ್ನ ನೋಡ್ತಾ ಇದ್ದಾಗೆಲ್ಲ ನನಗೆ ಓಕೆ ಇಲ್ಲಿ ಹಿಂಗ್ ಮಾಡಿದೀನಿ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದೀನಿ, ಹಿಂಗ್ ಮಾಡ್ಬೇಕು, ಇದೇ ಜಾಸ್ತಿ ಇದಾಗುತ್ತೆ. ಸೊ ನಾನು ನೋಡಿದ್ರೆ ಐ ವಿಲ್ ಬಿ ಮೋರ್ ಕಂಫರ್ಟಬಲ್. ಬಟ್ ನನಗೇನಂದ್ರೆ ಆಡಿಯನ್ಸ್ ನೋಡ್ಬೇಕು, ಆಡಿಯನ್ಸ್ ನೋಡಿ ನಾನು ಮಾಡಿರೋದನ್ನ ಹೇಗೆ ಅಂತಾರೆ ಆ ಕುತೂಹಲ ಜಾಸ್ತಿ. ಓಕೆ ನಾನು ಏನೋ ಒಂದು ಅನ್ಕೊಂಡು ನಾನು ಈ ಸೀನಲ್ಲಿ ಹಿಂಗ್ ಮಾಡಿದ್ದೆ, ಅದು ಅಲ್ಲಿವರೆಗೆ ಕನ್ವೆ ಆಗಿದ್ಯಾ, ಅಥವಾ ನಾನು ಏನೋ ಅನ್ಕೊಂಡೆ ಸುಮ್ನೆ ಏನೋ ಮಾಡಿದೀನಿ, ಅದು ಅವ್ರಿಗೆ ಅಲ್ಕ ಒಂದೊಂದ್ಸತಿ ಕನ್ವೆ ಆಗ್ಬಿಟ್ಟು ಅದನ್ನ ಕೇಳ್ತಾ ಇರ್ತಾರೆ, ಓ ಇಲ್ಲಿ ಹಿಂಗ್ ಅನ್ಕೊಂಡ್ ಮಾಡಿದ್ರಿ ಅಲ್ವಾ ಸರ್. ಒಂದ್ ಕಡೆ ತುಂಬಾ ಎಫರ್ಟ್ ಹಾಕಿರ್ತೀನಿ, ಓಕೆ ಇದು 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 ಈ ಸೀನಲ್ಲಿ ಇದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ಹಿಂಗ್ ಇಟ್ಕೊಂಡು ಓ ಇದಿಷ್ಟನ್ನು ಕಾಣುವಂಗ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತೀನಿ, ಅದು ಅವ್ರಿಗೆ ಹಿಂಗ್ ಟಚ್ ಕೂಡ ಆಗಿರಲ್ಲ. ಸೊ ಈ ತರದ್ದು ಐ ಆಮ್ ಎಕ್ಸೈಟೆಡ್. ಓಕೆ ನಾನು ಎಲ್ಲಿ ಮಾಡಿದ್ದು ಏನ್ ಕರೆಕ್ಟ್ ಆಗಿದೆ ಏನ್ ಕರೆಕ್ಟ್ ಆಗಿಲ್ಲ ಅಂತ ತಿಳ್ಕೊಳ್ಳೋ ಇದರಲ್ಲಿ ಜಾಸ್ತಿ ಇರುತ್ತೆ. ಕರೆಕ್ಟ್ ಸರ್. ಏನು ಅಭಿಮನ್ಯು ಅವರು ಆ್ಯಕ್ಚುಲಿ ನಿಮ್ಮ ತಂದೆ, ಈಗ ಕಾಶಿನಾಥ್ ಸರ್ ಆ್ಯಕ್ಚುಲಿ ರೆಗ್ಯುಲರ್ ಫಾರ್ಮ್ಯಾಟ್ನ ಹೊರತುಪಡಿಸಿ ಬೇರೆ ಥರದ್ದೇ ಸಿನಿಮಾಗಳನ್ನು ಅವ್ರು ಮಾಡ್ತಾ ಬಂದರು. ಅದರಲ್ಲೂ ಸಾಕಷ್ಟು ತುಂಬಾ ಬೇರೆ ರೀತಿಯಲ್ಲಿ ಕ್ರಿಯೇಟಿವಿಟಿ ಇತ್ತು. ಪ್ಲಸ್ ಈಗ ಅವರ ಮಗ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಒಂದು ಲೆವೆಲಿಗೆ ಇದ್ದೇ ಇದೆ ಡೆಫಿನೆಟ್ಲಿ. ಸಾಕಷ್ಟು ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಇವ್ರಿಗೆ ಒಂದು ಹಿಟ್ ಸಿನಿಮಾ ಸಿಗಬೇಕು, ಆ ಥರನೇ ಕಮೆಂಟ್ಸ್ ಹಾಕಿರ್ತಾರೆ ಜನಗಳು. ಕಾಶಿನಾಥ್ ಮಗ ಅವರಿಗೆ ನಿಮ್ಮ ಇಂಟರ್ವ್ಯೂಸ್ ನೋಡಿದ್ರು ಅಷ್ಟೇ ಕೆಳಗಡೆ ಇವ್ರಿಗೊಂದು ಒಳ್ಳೆ ಹಿಟ್ ಸಿನಿಮಾ ಕೊಡಬೇಕು, ನಾವು ರಿಲೀಸ್ ಆದಾಗ ಹೇಳಿ ನಾವು ನೋಡ್ತೀವಿ ಅಂತೆಲ್ಲ ಕಮೆಂಟ್ಸ್ ಹಾಕ್ತಿರ್ತಾರೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸಿನಿಮಾ ಏನು? ಅಂದರೆ ತಂದೆಯವ್ರು ಮಾಡ್ತಾ ಇದ್ದ ಸಿನಿಮಾಗಳು ಅಂದರೆ ಅವಾಗ ಜನಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಿದ್ರು, ಈಗ ಯಾವ ರೀತಿ ಬದಲಾಗಿದೆ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಿನಿಮಾಗಳು ಯಾವ ರೀತಿ ಇರಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಆಕ್ಚುಲಿ ನಾನು ನೋಡಿದ್ದೀನಿ, ನಿಮ್ ಗೆಲುವಿಗಾಗಿ ಎಷ್ಟೋ ಜನ ಫ್ಯಾನ್ಸ್ಗಳು ತುಂಬಾನೇ ಇದ್ದಾರೆ, ಅದ್ ನಾನು ನೋಡಿದ್ದೀನಿ. ಜನ ಅದನ್ನ ಹೇಳ್ತಾ ಇರ್ತಾರೆ, ನಾನು ನಾರ್ಮಲಿ ಕಮೆಂಟ್ಸ್ ಓದಲ್ಲ, ಬಟ್ ನಂಗೆ ತುಂಬಾ ಸುತ್ತಮುತ್ತ ಇರೋರು ಹೇಳ್ತಾ ಇರ್ತಾರೆ. ಈ ಮೊನ್ನೆನೂ ಅಷ್ಟೇ ZTV ಒಂದು ವಿಡಿಯೋ ಹಾಕಿದ್ರು, ಮಾತಾಡಿದ್ರು, ತುಂಬಾ ಪಾಸಿಟಿವ್ ಅಂಡ್ ತುಂಬಾ ಒಂದೇ ಒಂದು ಕಮೆಂಟ್ ಅಲ್ಲಿ ನೆಗೆಟಿವ್ ಇಲ್ಲ. ಥ್ಯಾಂಕ್ಫುಲ್ ಟು ಆಡಿಯನ್ಸ್. ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಅಪ್ಪನ ಮೇಲಿರೋ ಪ್ರೀತಿ, ಅದು ನನ್ನ ಮೇಲೂ ಒಂಚೂರು ಅವರು ತೋರಿಸ್ತಾ ಇರೋದು. ಅವ್ರು ಆ ತೋರಿಸ್ತಿರೋ ಪ್ರೀತಿಗೆ ನನ್ನ 100% ಹಾಕಿ ನಾನು ಎವ್ರಿ ಸಿನಿಮಾ ಅವ್ರನ್ನ ಮೆಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾವತ್ತು ಅವರನ್ನ ಫುಲ್ ಕ್ಲೀನಾಗಿ ಕನೆಕ್ಟ್ ಆಗ್ತೀನಿ ಅಂತ. ಕರೆಕ್ಟ್. ಅದೇ ಸರ್, ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸಿನಿಮಾ ತಂದೆಯವ್ರು ಮಾಡ್ತಿದ್ದ ಟೈಮ್ಗೂ ಈಗಿನ ಟೈಮಿಗೂ ಯಾವ ರೀತಿ ಜನ ಸಿನಿಮಾ ಅಂದರೆ ನೋಡೋ ರೀತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ನೀವು ಯಾವ ಥರ ಅವರನ್ನು ಎಂಟರ್ಟೈನ್ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ಸಿನಿಮಾ ಟೆಕ್ನಿಕಲಿ ಒಂದಿಷ್ಟು ಚೇಂಜಸ್ ಆಗಿರ್ಬೋದು, ಇದು ಚೇಂಜಸ್ ಆಗಿರ್ಬೋದು. ಸಿನಿಮಾ ಇಸ್ ಸಿನಿಮಾ, ಯಾವಾಗಲೂ ಒಂದೇ ಥರ ಇರುತ್ತೆ. ಫಾರ್ಮ್ಯಾಟ್ ಚೇಂಜ್ ಆಗ್ಬೋದು, ಟೆಕ್ನಿಕಲಿಟೀಸ್ ಚೇಂಜ್ ಆಗ್ಬೋದು, ಇದು ಚೇಂಜ್ ಆಗ್ಬೋದು. ದ ಎಮೋಷನ್ಸ್ ವಾಟ್ ವಿ ಡೂ ಆ್ಯಂಡ್ ವಾಟ್ ವಿ ಟ್ರೈ ಟು ಎಮೋಟ್, ಅದು ಆಡಿಯನ್ಸಿಗೆ ಅದೇ ವೇವ್ ಲೆಂತ್ ಅಥವಾ ಅದೇ ಇದಲ್ಲೇ ಕನೆಕ್ಟ್ ಆಗೋದು ಆ ಎಮೋಷನ್ಸ್. ಅದಕ್ಕೆ ಬೇರೆ ತರ ಅಂತ ಇದೇನು ಬರೋದಿಲ್ಲ. ಓನ್ಲಿ ಇದು ಮೀಡಿಯಂ. ಓಕೆ, ಆವಾಗ ಸಿಂಗಲ್ ಸ್ಕ್ರೀನ್ಸ್ಗಳು ಜಾಸ್ತಿ ಇತ್ತು, ಇವಾಗ ಮಲ್ಟಿಪ್ಲೆಕ್ಸಸ್ಗಳು ಜಾಸ್ತಿ ಆಗ್ತಾ ಇದೆ. ಆವಾಗ ರೀಲ್ ಇತ್ತು, ನಾನು 12mm ಮಾಡಿದ್ದೆ ಆಕ್ಚುಲಿ ರೀಲು. ಐ ಆಮ್ ಲಕ್ಕಿ ದಟ್ ಐ ಹ್ಯಾವ್ ಡನ್ 2 cinemas ಇನ್ ಸೆಲ್ಯುಲಾಯ್ಡ್. ಅದು ಇತ್ತು, ಇವಾಗ ಇಡೋದು ಡಿಜಿಟಲ್ ಆಗಿದೆ. ಆ ಫಾರ್ಮ್ಯಾಟ್ ಚೇಂಜಸ್ ಆಗುತ್ತೆ ಅಷ್ಟೇ. ಬಿಟ್ರೆ ಏನಂದ್ರೆ ಆಡಿಯನ್ಸ್ಗೆ ಈಗ OTT ಎಲ್ಲ ಬಂದ್ಮೇಲೆ ಕಂಟೆಂಟ್ ಸಿಗೋದು ತುಂಬಾ ಈಸಿ ಆಗಿದೆ ಅಂಡ್ ವೈಡ್ ವೆರೈಟಿ, ಆಲ್ ಓವರ್ ದ ವರ್ಲ್ಡ್ ಕಂಟೆಂಟ್ ಅವ್ರಿಗೆ ಇವಾಗ ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇದನ್ನ ಕಾಂಪೀಟ್ ಮಾಡ್ಕೊಂಡು ನಾವು ಅದಕ್ಕೆ ಇದಾಗ ಮಾಡೋದು ಇವಾಗಿನ ಫಿಲಮ್ ಮೇಕರ್ಸ್ಗಳ ಚಾಲೆಂಜ್ ಆಗಿದೆ. ಅದು ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಏನು ಅಂತ ಇದ್ದಂಗಿಲ್ಲ.
ಅಂಡ್ ಆವಾಗಿನ ಟ್ರೆಂಡ್ಗೆ ಆವಾಗಿನ ಸಿನಿಮಾಸ್ಗಳು, ಇವಾಗಿನ ಟ್ರೆಂಡ್ಗೆ ಬೆಳೆಸಿದ ಸಿನಿಮಾಸ್ಗಳು, ಫೈನಲಿ ಎಮೋಷನ್ಸ್ ಆರ್ ಸೇಮ್. ಇನ್ನು ಆ್ಯಕ್ಚುಲಿ ಅಪೂರ್ವ ವಿಷಯಕ್ಕೆ ಬರೋದಾದ್ರೆ ಅಂದರೆ ಸರ್ಗೆ ಕಂಪೇರ್ ಮಾಡಿದ್ರೆ ಅವ್ರದ್ದು ಡೆಬ್ಯೂ ಫಸ್ಟ್ ಆಗಿದೆ, ಆಮೇಲೆ ನಿಮ್ಮದು ಬಂದಿರೋದು ಅಪೂರ್ವ ಸಿನಿಮಾ ಪ್ಲಸ್ ಕೃಷ್ಣ ಟಾಕೀಸ್ ಆಗಿರ್ಬೋದು. ಆ ಟೈಮಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈವನ್ ಟುಡೇ ಅಂದರೆ ನೀವೀಗ ಪ್ರತಿಯೊಂದು ಇಂಟರ್ವ್ಯೂಗೂ ಯಾವ ಥರ ಕಾಸ್ಟ್ಯೂಮ್ಸ್ ಇರಬೇಕು, ನಾವು ಯಾವ ಥರ ಕಂಡಕ್ಟ್ ಮಾಡ್ಕೋಬೇಕಂದ್ರೆ ಈಗ ಆಲ್ಮೋಸ್ಟ್ 2016 ಅಂತ ಅಂದ್ಕೊಂಡ್ರೆ ನಾವೀಗ ನೀವು ಎಂಟ್ರಿ ಅಲ್ಲಿಂದ ಇಲ್ಲಿ ತನಕ ಆ ಒಂದು ಝೀಲ್ ಮತ್ತು ಕನ್ವಿಕ್ಷನ್ ಇಲ್ಲ, ಇಲ್ಲಿ ಉಳ್ಕೋಬೇಕು, ಇರಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅಂತ ಸಾಕಷ್ಟು ಎವ್ರಿ ಡೇ ಪ್ರಯತ್ನ ಮಾಡ್ತಾನೆ ಇದ್ದೀರಾ. ಸೊ ಏನು ಅದರದ್ದು ಅಂದರೆ ನಿಮ್ಮ ಹೋಲ್ಡಿಂಗ್ ಫ್ಯಾಕ್ಟರ್, ಅದು ಹೆಂಗೆ ನೀವು ಇಷ್ಟು ವರ್ಷಗಳ ಕಾಲ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಅಂತ? ಅಂದರೆ ಕೆಲಸ ಬರ್ತಾ ಇದೆ, ಗಾಡ್ಗ್ರೆ ಸಿನಿಮಾಗಳು ಬರ್ತಾ ಇದೆ, ಮಾಡ್ತಾ ಇದ್ದೀವಿ. ಯಾವತ್ತೂ ಕೆಲಸ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ಅದ್ರ ಹಿಂದೆ ಬಿಡಬಾರ್ದು, ಚೇಸ್ ಮಾಡಬಾರ್ದು. ಯಾವತ್ತೂ ಯಾವುದೇ ವಸ್ತು ಆಗಿರಲಿ, ಸಿನಿಮಾ ಕೆರಿಯರ್ ಆಗಿರಲಿ, ಹೀರೋಯಿನ್ಸ್ಗಳು ಮೇನ್ಲಿ ಯಾವತ್ತೂ ಚೇಸ್ ಮಾಡಬಾರ್ದು. ಇಲ್ದಿದ್ದ ಕೆಲವು ಜನ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ನೋಡ್ತಾ ಇದ್ದೀವಿ ಇವತ್ತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಊಟ ಸೇರಿದೆ ತುಂಬಾ ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ. ಬಟ್ ನಾನು ಆ ಲಿಸ್ಟಿಗೆ ಸೇರೋದೇ ಇಲ್ಲ, ಯಾಕೆಂದ್ರೆ ನನಗೆ ಫ್ಯಾಮಿಲಿ ಇದೆ. ನನಗೆ ಸಿನಿಮಾ ಕೆರಿಯರಿಗೆ ಬಂದಿದ್ದು ಇಷ್ಟಪಟ್ಟೆ ಅನ್ನೋದಕ್ಕಿಂತ ಬೈ ಮಿಸ್ ಆಗಿ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದು. ಬ್ಯಾಕ್ಗ್ರೌಂಡ್ ಯಾವುದು ಸಿನಿಮಾ ಅಲ್ಲ. ರವಿ ಸರ್ ಫಿಲಮಲ್ಲಿ ಆಪರ್ಚುನಿಟಿ ಸಿಕ್ತು, ರವಿ ಸರ್ ಸಿನಿಮಿಂದ ಲಾಂಚ್ ಆದೆ. ಅದಾದ್ಮೇಲೆ ನನಗೆ ಎಜುಕೇಶನ್ ಆಯಿತು. ಎಜುಕೇಶನ್ ಆದ್ಮೇಲೆ ಸಿನಿಮಾಗಳು ಬರ್ತಾ ಇದೆ. ಅದಾದ್ಮೇಲೆ ಇಷ್ಟು ದಿನ ಉಳ್ಕೊಳ್ಳೋದಕ್ಕೂ ನಾನು ಯಾವತ್ತೂ ಚೂಸಿ ಅಂತಾನೆ ಹೇಳ್ಬೋದು. ತುಂಬಾ ಸಿನಿಮಾ ಮಾಡಬೇಕು ಅಂತ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಫ್ಯಾಮಿಲಿ ಇರೋದ್ರಿಂದ ನೋಡ್ಕೋತಾರೆ. ಒಳ್ಳೊಳ್ಳೆ ಸಿನಿಮಾಗಳು ನನಗೆ ಬರ್ತಾ ಇದೆ, ಅದರಲ್ಲಿ ಅಪೂರ್ವ ಅನ್ನೋದನ್ನ ಉಳಿಸ್ಕೊಂಡಿದೆ. ನಾನು ಏನ್ ಮಾಡ್ತಾ ಇದ್ದೀನಿ, ಆ ಪಾತ್ರ ಆಗಿರ್ಬೋದು, ಅಪೂರ್ವ ಅನ್ನೋ ಪಾತ್ರ ಚೆನ್ನಾಗಿ ಮಾಡ್ತಾಳೆ, ಅವಳಿಗೆ ಯಾವುದೇ ಹೀರೋಯಿನ್ ಸೆಂಟ್ರಿಕ್ ಸಿನಿಮಾ ಕೊಟ್ರು, ಈ ತರ ಎಲ್ಲಾ ಚಾಲೆಂಜಿಂಗ್ ರೋಲ್ಸ್ ಅವಳು ಮಾಡ್ತಾಳೆ ಅನ್ನೋದು ಡೈರೆಕ್ಟರ್ ಮೈಂಡ್ ಅಲ್ಲಿ ಇರೋದ್ರಿಂದ ಸೊ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಎಸ್. ಇನ್ನು ಆ್ಯಕ್ಚುಲಿ ಈಗ ಸೂರಿ ಲವ್ ಸಂಧ್ಯಾ ಕೆಳಗಡೆ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಇದೆ. ಮತ್ತು ನಿಮ್ಮ ಒಂದು ಏನು ಕೆಮಿಸ್ಟ್ರಿ ನೋಡುವಾಗ ಇಷ್ಟೊಂದು ಮುಗ್ಧತೆಯಿಂದ ಪ್ರೀತಿ ಇವತ್ತು ಉಳ್ಕೊಂಡಿದೆಯಾ ಅನ್ನುವಂತಹ ಒಂದು ಭಾವನೆ ಕೂಡ ಬರುತ್ತೆ ತಲೆಯಲ್ಲಿ. ಪ್ಲಸ್ ಈಗ ಆ್ಯಂಟಾಗನಿಸ್ಟ್ ಕ್ಯಾರೆಕ್ಟರ್ ಅವ್ರು ಹೇಳಿದ್ರು ರಾಮನ ಮುಖವಾಡ ಹೊತ್ಕೊಂಡಿರುವಂತಹ ರಾವಣ ಅಂತ. ಅಂದರೆ ಹೆಂಗೆ ಇದು ಎಲ್ಲ ಕ್ಯಾರೆಕ್ಟರ್ಸ್ಗಳು ಪ್ಲಸ್ ಆ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಬೇರೆ ಇದೆ, ಹೆಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಆಡಿಯನ್ಸಿಗೆ ಅಂತ? ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂದ್ರೆ ಏನು, ಪ್ರೇಮಿಗಳು ಒಂದಾಗ ಬಿಡಲ್ಲ ದೇವ್ರು ಅಂತನಾ? ಯಾವ ತರ ಇದು? ಯಾರು ಮಾಡೋದಕ್ಕಾಗಲ್ಲ. ಹಣೆ ಬರಹ ಅನ್ನೋದು ಯಾರಿಂದನೂ ಅಳ್ಸಕ್ ಆಗೋದಿಲ್ಲ. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ಅದನ್ನ ನಾವು ಹಿಂಗೆ ಆಗ್ಬೇಕು ಅನ್ನೋದಿಲ್ಲ, ಅದು ನಮ್ಮ ಆಸೆಗಳಿರುತ್ತೆ ಅಷ್ಟೇ. ನಮ್ಗೆ ಹಿಂಗೆ ಆಗ್ಬೇಕು, ನಾವ್ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದಾಗ ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಬಟ್ ಹಣೆ ಬರಹ ಅನ್ನೋದು ಒಬ್ರೊಬ್ರು ಜೀವನದಲ್ಲಿ ಹೇಗ್ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಆತರ ಆದಾಗ ಒಬ್ಳು ತನ್ನ ಆರಾಧ್ಯ ದೈವನ, ನಾರ್ಮಲಿ ದೇವ್ರನ್ನ ನೀವು ತುಂಬಾ ಕ್ಲೋಸ್ ಆಗಿ ಇದ್ ಮಾಡೋರು, ನೀನು ಹೋಗು ಬಾ ಅಂತ ಹಿಂಗೆ ಮಾತಾಡಿಸ್ತಾರೆ. ಸೊ ಅಷ್ಟು ಇದ ಒಬ್ಬ ಒಂದು ಜೀವಿಗೆ ದೇವ್ರನ್ ಮೇಲೆ ಅಷ್ಟು ಇದಾಗಿದ್ದು, ನಾನು ಹೋಗು ಬಾ ಅಂತ ಅವನನ್ನ ಮಾತಾಡ್ಸೋಷ್ಟು ಭಕ್ತಿಲಿ ಒಳಗಾದವಳಿಗೆ ಅಥವಾ ಒಳಗಾಗಿರೋ ಅವನಿಗೆ, ಯಾರಿಗಾರ ಆಗಿರ್ಬೋದು, ಒಂದು ಪಾಯಿಂಟ್ ಅಲ್ಲಿ ಅನ್ಸುತ್ತೆ, ಓಕೆ ನಾನು ಇಷ್ಟೆಲ್ಲ ಮಾಡಿದೆ, ಅದು ಆಕ್ಚುಲಿ ರಾಂಗು. ನಾನು ಇಷ್ಟೆಲ್ಲ ಮಾಡಿದ್ರೆ ನನ್ಗೆ ಯಾಕೆ ಹಿಂಗ್ ಮಾಡಿದೆ ಅನ್ನೋದೇ ರಾಂಗು. ಬಟ್ ಫೈನಲಿ ಅಷ್ಟು ಕ್ಲೋಸ್ ಆದಾಗ ದೇವ್ರನ್ನ ಕೇಳ್ತಾರೆ. ನಾನು ನೋಡಿದೀನಿ, ನಾನು ನಿಂಗೆ ಇಷ್ಟೆಲ್ಲ ನೀನ್ ಯಾಕೆ ನನ್ ಕೈ ಬಿಟ್ಬಿಟ್ಟೆ. ಸೊ ಆ ಪಾಯಿಂಟ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಟ್ಯಾಗ್ಲೈನ್ ಡೆವಿಲ್ ಮೈಂಡೆಡ್ ಅಂದ್ರೆ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ, ಆಗಿಲ್ಲ ಅಂತ ತಕ್ಷಣ ನಾವು ಒಂದು ದೇವ್ರನ್ನ ಬೈಕೊಳ್ಳೋದು ಎಷ್ಟು ಸರಿ, ಅಥವಾ ಡೆವಿಲ್ ಮೈಂಡೆಡ್ ಅನ್ನೋ ಎಷ್ಟು ಸರಿ, ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ ಎಲ್ಲ ಡೈರೆಕ್ಟರ್ ಇಟ್ಟಿರ್ಬೋದೇನೋ, ಐಡಿಯಾನೇ ಇಲ್ಲ, ಗೊತ್ತಿಲ್ಲ. ಈಗ ಪಾತ್ರಗಳದೇ ಕೆಮಿಸ್ಟ್ರಿ ನೋಡುವಾಗ ತುಂಬಾ ನ್ಯಾಚುರಲ್ ಆಗಿದೆ. ಆಕ್ಚುಲಿ ವರ್ಕ್ಶಾಪ್ಸ್ ಏನಾದ್ರು ಮಾಡಿದ್ರಾ, ಅಂದ್ರೆ ಪರ್ಫಾರ್ಮ್ ಮಾಡೋದಕ್ಕೆ ಹೆಂಗಿತ್ತು ಅಂತ? ಆಕ್ಚುಲಿ ವರ್ಕ್ಶಾಪ್ಸ್ ಏನು ಇದಾಗಿರ್ಲಿಲ್ಲ, ಥ್ಯಾಂಕ್ಸ್ ಟು ಅಪೂರ್ವ. ಅವ್ರ ಅಷ್ಟು ಸರ್ ಚೆನ್ನಾಗಿ ನನಗೆ ಕೋಆಪರೇಟ್ ವರ್ಕ್ಶಾಪ್ ಬೇಕಾಗಿರ್ಲಿಲ್ಲ ಅವ್ರಿಗೆ, ಕೋಆಪರೇಟ್ ಮಾಡಿದ್ರು. ಯಾಕಂದ್ರೆ ಅವ್ರು ಬಂದಿರೋ ಅಂತ
ಸ್ಕೂಲ್ ಹಂಗಿದೆ ರವಿಚಂದ್ರನ್ ಸರ್ ಸ್ಕೂಲು. ವಾಟ್ ಎ ಗ್ರೇಟ್. ಮತ್ತೆ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಸಿನಿಮಾಸ್ ಅಂದ್ರೆ ಅವರೇ ಸೀನಿಯರ್ ಆಕ್ಚುಲಿ ನಿಮಗೆ. ಹಾಗೇನಿಲ್ಲ, ಅವ್ರ ಮನೇಲಿ ಬೈ ಬ್ಲಡ್ ಇಂದ ಬಂದಿದೆ, ನಾವ್ ಹಾಗೆ ಹೇಳ್ಕೊಳಕ್ಕೆ ಆಗಲ್ಲ. ನಾನು ಇಲ್ಲಿ ಬಂದು ಸಿನಿಮಾದಲ್ಲಿ ಕಲ್ತಿದ್ದೀನಿ, ಬಟ್ ಬೈ ಬರ್ತ್ ಇಂದ ರಕ್ತದಲ್ಲೇ ಹರಿತಾ ಇದೆ ಅವ್ರ ಅಲ್ಲಿದೆ. ಬ್ಲಡ್ ಅಲ್ಲಿ ಬರೀ ಬಿ ಪಾಸಿಟಿವ್ ಇದೆ ಅಷ್ಟೇ. ಇಲ್ಲ ಇಲ್ಲ ಹಾಗೇನಿಲ್ಲ, ನಾವು ವರ್ಕ್ಶಾಪ್ ಗಳು ಆತರದ್ ಏನು ಮಾಡ್ಕೊಂಡಿಲ್ಲ ಆಕ್ಚುಲಿ. ಶಿ ವಾಸ್ ವೆರಿ ಸಪೋರ್ಟಿವ್ ಅಂಡ್ ಇಡೀ ಟೀಮ್, ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಇಡೀ ಟೀಮ್ ಅಷ್ಟು ಕೋಆಪರೇಟಿವ್ ಆಗಿದ್ರು. ಅಂಡ್ ಮೇನ್ ಕೋಆಪರೇಷನ್ ಫ್ರಮ್ ಹರ್. ಯಾಕಂದ್ರೆ ಫೈನಲಿ ಎಲ್ಲ ಸ್ಕ್ರೀನ್ ಹಿಂದೆ ಇದ್ದಾಗ ನನ್ನ ಜೊತೆ ಇರೋದು ಅವರೇ, ಸ್ಕ್ರೀನ್ ಮುಂದೆ. ಆ ಕೆಮಿಸ್ಟ್ರಿ ವರ್ಕ್ ಆಗ್ಬೇಕು ಅಂದಾಗ ನಮ್ಮ ವೇವ್ ಲೆನ್ಸ್ ಅಷ್ಟು ಮ್ಯಾಚ್ ಆಗ್ಬೇಕು, ನಮ್ಮ ಥಾಟ್ ಪ್ರೊಸೆಸ್ ಆಗ್ಲಿ ಅಥವಾ ನಮ್ಮ ಲೈಕಿಂಗ್ಸ್ ಅಂಡ್ ಡಿಸ್ಲೈಕಿಂಗ್ಸ್ ಮ್ಯಾಚ್ ಆಗ್ಬೇಕು. ಅದು ಚೆನ್ನಾಗ್ ಆಯ್ತು ಅಂತ ಅನ್ಸುತ್ತೆ. ಓಕೆ. ಇನ್ನು ಪ್ರಮುಖವಾಗಿ ಆಕ್ಚುಲಿ ಉಪೇಂದ್ರ ಸರ್ ಹೇಳಿದ್ರು ಟ್ರೈಲರ್ ಲಾಂಚ್ ಅಂದ್ರೆ ಈವೆಂಟ್ ಅಲ್ಲಿ, ಇಂಥ ತಂಡದ ಜೊತೆ ಇರೋದು ನನಗೆ ಖುಷಿ ಕೊಡ್ತಾ ಇದೆ, ನಂಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅನ್ನೋದು. ಪ್ಲಸ್ ಲಾಸ್ಟ್ 15 minutes ಏನು ಕ್ಲೈಮ್ಯಾಕ್ಸು ತುಂಬಾ ಅದ್ಭುತವಾಗಿದೆ ಅನ್ನೋ ಥರ ಮಾತುಗಳು ಅವ್ರು ಹೇಳಿದ್ರು. ಆ್ಯಕ್ಚುಲಿ ಇದರಿಂದ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿದೆ. ಏನಂದರೆ ಯಾವ ಥರ ವಿಷಯನ ಹೇಳೋಕೆ ಹೊರಟಿದ್ದೀರ ಜನಗಳಿಗೆ? ಎಮೋಷನ್ಸ್ ಸೇಮ್ ಇರುತ್ತೆ, ಕಾಮನ್ ಅಂತ ಹೇಳಿದ್ರಿ ಇನ್ ಟರ್ಮ್ಸ್ ಆಫ್ ಸಿನಿಮಾ ಅಂತ ಹೇಳುವಾಗ. ಯಾವ ರೀತಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಈ ಸಿನಿಮಾ ಅಂತ? ಆಕ್ಚುಲಿ ಉಪೇಂದ್ರ ಸರ್ ಆ ಮಾತು ಹೇಳಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಇಡೀ ಟೀಮ್ಗೆ ಎಷ್ಟು ಪವರ್ ಬಂದಿದೆ ಅಂದ್ರೆ ಇವಾಗ ಅಷ್ಟು ಪವರ್ ಬಂದ್ಬಿಟ್ಟಿದೆ ಅವರ ಗ್ರೇಟ್ನೆಸ್, ಆ ಮಾತುಗಳನ್ನ ನಮ್ಮ ಸಿನಿಮಾ ತಂಡಕ್ಕೆ ಅವ್ರು ಹೇಳಿರೋದು ದೊಡ್ಡ ಮಾತು. ಹೌ ಮಚ್ ವಿ ಡಿಸರ್ವ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋ ಮಾತಿಗೆ ಆ ಮಾತು ಅವ್ರ ಬಾಯಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ಎಫರ್ಟ್ಸ್ ನಮ್ ಟೀಮ್ ಹಾಕಿದೆ. ಆ ಕಾನ್ಫಿಡೆನ್ಸ್ ನನ್ಗಿದೆ. ಬಟ್ ಹಿಸ್ ಗ್ರೇಟ್ನೆಸ್, ಅದು ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿನೂ ಒಂದು ಟೀಮ್ ನ ತುಂಬಾ ಪಾಸಿಟಿವ್ ಆಗಿ ಅವರು ಅಂಡ್ ಅಷ್ಟು ಪ್ರೀತಿಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ರು. ಇಷ್ಟೇ ಸಲ ಹೇಳ್ತಾ ಇದ್ರು, ಇಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಸೊ ನಮ್ಗೆ ಅದನ್ನ ಅವ್ರು ಹೇಳ್ತಿರ್ಬೇಕಾದ್ರೆ ನಾವಿಬ್ರು ಆಕ್ಚುಲಿ ಸ್ಟೇಜ್ ಅಲ್ಲಿ ಮಾತೇ ಆಡ್ಲಿಲ್ಲ. ಬಿಕಾಸ್ ನಮ್ಗೆ ಅವ್ರು ಹೇಳಿದ ತಕ್ಷಣ ನೆಕ್ಸ್ಟ್ ಚಾನ್ಸ್ ಹೀರೋಯಿನ್ ಆಗಿ ಸಿಗ್ಬೋದು ಅಂತ. ನೋ ನಾನು ಹಾಗೆ ಯೋಚನೆ ಮಾಡಲ್ಲ, ಯಾವತ್ತು ನಾನು ಆತರ ಯೋಚನೆ ಮಾಡಲ್ಲ. ಯಾವುದೇ ಡೈರೆಕ್ಟರ್ ಆಗಿರ್ಲಿ, ಅವರಿಗೆ ಈ ಪಾತ್ರಕ್ಕೆ ಹೀರೋಯಿನ್ ಬೇಕು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಆಲ್ರೆಡಿ ಯೋಚನೆ ಮಾಡಿರ್ತಾರೆ, ಅದರ್ವೈಸ್ ಮಾಡಿರಲ್ಲ. ನಾನು ಯಾವತ್ತು ಯಾರಿಗೂ ಹಾಗೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಎವ್ರಿ ಟೈಮ್ ಮ್ಯಾನಿಫೆಸ್ಟ್ ಮಾಡ್ತೀನಿ, ಇಲ್ಲ ಅಂತಿಲ್ಲ, ನಾನು ಮಾಡ್ಕೋತೀನಿ, ಎವ್ರಿ ಟೈಮ್ ಮಾಡ್ತೀನಿ. ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕು, ಅಟ್ರಾಕ್ಟ್ ಮಾಡ್ಬೇಕು ನಮ್ಮನ್ನ. ನಾವ್ ಯಾವತ್ತು ಚೇಸ್ ಮಾಡಬಾರ್ದು, ಎಲ್ಲ ನಮ್ಗೆ ಅಟ್ರಾಕ್ಟ್ ಮಾಡ್ಬೇಕು. ಸೊ ಎವ್ರಿ ಟೈಮ್ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಬಟ್ ಇದು ಕ್ಲೈಮ್ಯಾಕ್ಸ್ ಕೇಳಿದ್ರಲ್ವಾ, ಸೊ ಉಪೇಂದ್ರ ಸರ್ ಆತರ ಹೇಳಿದ್ದು ತುಂಬಾ ದೊಡ್ಡ ಮಾತು. ಇವಾಗಿನ ಇಡೀ ಟೀಮು ಮೊನ್ನೆಯಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಾ ಕಡೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಅಂತ ಅನ್ಕೊಂಡೆ ಆಕ್ಚುಲಿ. ಆಲ್ರೆಡಿ ಒಂದೆರಡು ಪಾಯಿಂಟ್ಸ್ ಹೇಳಿದಕ್ಕೆ ಡೈರೆಕ್ಟರ್ ಬೆಂಡ್ ಯಾಕೆ ಹೇಳಿದ್ರಿ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದ್ರೆ. ಬಟ್ ಇನ್ನೊಂದು ಆಕ್ಚುಲಿ ನಮ್ಮ ವಿಲನ್ ಸರ್ ಹೇಳಿದೇನು ಅಂತಂದ್ರೆ, ಅವರು ನಿಮ್ಮನ್ನ ಪ್ರೀತಿಸ್ತಾ ಇದಾರೆ, ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ, ಬಟ್ ಅವ್ರದ್ದು ಒನ್ ಸೈಡೆಡ್ ಅಂತ ಕೇಳಿದ್ರೆ ಇಲ್ಲ ಅದ್ ನಾನು ಹೇಳಲ್ಲ, ಒನ್ ಸೈಡೆಡ್ ಅಲ್ಲ, ಅದೇನೋ ಬೇರೆ ಏನೋ ಇದೆ ಅದು ನೋಡಿ ಅಂತಂದ್ರು. ಅದು ಹೇಳಂಗಿಲ್ಲ. ಸಂಧ್ಯನ ಮೇಲೆ ಪ್ರತಾಪ್ ನಾರಾಯಣ್ ಕ್ಯಾರೆಕ್ಟರ್ ಇರೋದು ಲವ್ ಹೌದು, ನಾನ್ ಅವಳ ಮೇಲೆ ನನ್ನ ಪ್ರೀತಿ ಇರೋದು ಹೌದು. ಯಾವ ಪ್ರೀತಿ ದೊಡ್ಡದು ಅನ್ನೋದು ಸಿನಿಮಾ. ಬಟ್ ಇದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಲ್ಲ, ಇದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಲ್ಲ, ಇದು ನಾವ್ ಅದನ್ನ ಹೇಳಿಲ್ಲ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನು ಹೇಳ್ಬೋದು, ಯಾಕಂದ್ರೆ ಅವರು ಪ್ರೀತಿಸ್ತಿದ್ದಾರೆ, ಪ್ರೀತಿ ಅಷ್ಟೇ, ನಾನು ಪ್ರೀತಿಸ್ತಾ ಇದ್ದೀನಿ. ಯಾವ ತರ ಪ್ರೀತಿ ಏನು ಅಂತಲ್ಲ, ಆ ಕಡೆ ಸಂಧ್ಯಾ ಜಾಸ್ತಿ ಬರ್ತಾಳೆ ಅಷ್ಟೇ. ಈಗ ಇವ್ರು ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಮಾತಾಡ್ತಾ ಇದಾರೆ ಅಪೂರ್ವ ಅವರು, ಅಂದ್ರೆ ಅದೇ ಬರಬೇಕು ಪಾತ್ರ, ಅದೇ ಎಲ್ಲ ಅದೇ ಆಗ್ಬೇಕು ಅಂತ. ಈಗ ಅಭಿಮನ್ಯು ಸರ್ ಆಕ್ಚುಲಿ 2019 ಬಾಜಿ ಏನೋ ಬಂದಿದೆ, ಆಕ್ಚುಲಿ 2009 ಸೊ ಅದಾದ್ಮೇಲೆ 16 years ಏನೋ ಆಗಿದೆ. ಬಟ್ 4 ಸಿನಿಮಾಸ್ ಅಷ್ಟೇ, ಯು ಆರ್ ಜಸ್ಟ್ 4 ಸಿನಿಮಾ ಓಲ್ಡ್. ಅಂದರೆ ಹಿಂಗೆ ಬಿಕಾಸ್ ಅಭಿಮಾನಿಗಳೇ ಆಲ್ಮೋಸ್ಟ್ ತುಂಬ ಕಮೆಂಟ್ಸ್ ಮಾಡ್ತಿರ್ತಾರೆ, ಆಗಲೇ ಹೇಳಿದಾಗೆ ಬಿಗ್ ಬ್ರೇಕ್ ಸಿಗಲೇಬೇಕು ಇವರಿಗೆ ಆ ಥರದ್ದೆಲ್ಲ ಅಂತ. ಸೊ ಈ ಸಿನಿಮಾದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೊ ಆ ಒಂದು ಬಿಗ್ ಬ್ರೇಕ್ ಸಿಗುತ್ತಾ, ಅಥವಾ ಸಿಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಮುಂದಿನ ಸಿನಿಮಾಗಳಲ್ಲಿ? ಯಾವ ಥರ ಥಾಟ್ಸ್ ಇದೆ ನಿಮಗೆ ಅಂತ? ಒಂದು ಸಿನಿಮಾ ನಾನು ಒಪ್ಕೊಂಡಾಗ ಫಸ್ಟ್ ನಾನು ಹೇಳಿದ್ನಲ್ಲ, ನನ್ನ ಇದು ಆ ಕ್ಯಾರೆಕ್ಟರ್ಗೆ ಡೈರೆಕ್ಟರ್ ಏನು ಅನ್ಕೊಂಡಿದ್ದಾರೆ ಆದಷ್ಟು ಅದನ್ನ ಸ್ಕ್ರೀನ್ ಮೇಲೆ ತರೋ ಪ್ರಯತ್ನ ನನ್ನ ಸೈಡಿಂದ ನಡೀತದೆ. ಸಿನಿಮಾ ಒಂದ್ಸತಿ ಆದ್ಮೇಲೆ ಅದು ನನ್ನ ಇದು ಏನಂತ ಹೇಳಿದ್ರೆ ಆದಷ್ಟು ಜನಕ್ಕೆ ಇದನ್ನ ಮುಟ್ಟಿಸ್ಬೇಕು, ಆದಷ್ಟು ಜನ ಇದನ್ನ ನೋಡ್ಬೇಕು ಅನ್ನೋದು ಇರುತ್ತೆ. ಅಂಡ್ ನೆಕ್ಸ್ಟ್ ಥಾಟ್
ಇವಾಗ ನನ್ನ ಸಿನಿಮಾದಲ್ಲಿ ನನ್ನ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾ ಟೆಕ್ನಿಷಿಯನ್ಸ್ ಏನ್ ಮಾಡಿದ್ದಾರೆ ಎಲ್ಲರಿಗೂ ಈ ಸಿನಿಮಾದಲ್ಲಿ ಇದನ್ನ ಚೆನ್ನಾಗಿ ಮಾಡಿದಾರಪ್ಪ, ಇವ್ರನ್ನ ಹಾಕೊಳ್ಳಿ ಅಂತ ಇನ್ನೊಂದು ಅಥವಾ ಎರಡು ಒಳ್ಳೆ ಕೆಲಸಗಳು ಸಿಗ್ಬೇಕು. ಇಷ್ಟೇ ನನ್ನ ಇದು. ಅದ್ರ ಮೇಲೆ ಕೊಡುವಂಥದ್ದು ಎಲ್ಲ ದೇವ್ರದ್ದು. ಅದನ್ನ ನಾವು ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಮಾಡೋದು ಇದೆಲ್ಲ ಮಾಡೋದು ಅದು ಸಾಧ್ಯ ಇಲ್ಲ. ಅದು ಆಗುತ್ತಷ್ಟೇ. ಸೊ ಅದ್ರ ಮೇಲೆ ದೇವ್ರು ಏನು ಕೊಟ್ರು ಐ ವಿಲ್ ಅಕ್ಸೆಪ್ಟ್. ಯಾವ ತರ ಆದ್ರೂ ಅದಿರ್ಬೋದು. ನನ್ನ ಪ್ರಯತ್ನ ಇಷ್ಟಿರುತ್ತೆ. ನಾನು ಅನ್ಕೊಂಡಿದ್ದನ್ನ ಅದನ್ನ ಆಡಿಯನ್ಸ್ ರೀಚ್ ಮಾಡಿಸ್ಬೇಕು. ಡೈರೆಕ್ಟರ್ ಏನ್ ಅನ್ಕೊಂಡಿದ್ದಾರೆ ಆ ಕತೆ ಅಥವಾ ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ರೀಚ್ ಮಾಡಿಸ್ಬೇಕು ಅನ್ನೋದು ನನ್ನ ಫಸ್ಟ್ ಇದು. ಸೆಕೆಂಡ್, ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಸಿಗಬೇಕು. ಈ ಸಿನಿಮಾದಿಂದ ಒಂಚೂರು ಹೆಸರಾಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಈ ಸಿನಿಮಾದಿಂದ ಕೆಲಸ ಸಿಗಬೇಕು. ಅಂಡ್ ಪ್ರೊಡ್ಯೂಸರ್ ಸೇಫ್ ಆದ್ರೆ ಐ ಆಮ್ ಹ್ಯಾಪಿ. ಅಪೂರ್ವ ಅವರು ಆಕ್ಚುಲಿ ಕಂಪ್ಲೀಟ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರ ತರ ಅನ್ನಿಸ್ತಾ ಇದೆ ಈಗ ಟೀಸರ್ ಎಲ್ಲ ನೋಡುವಾಗ. ಹೆಂಗೆ ಅಂದ್ರೆ ಯಾವ ರೀತಿ ಜನಗಳಿಗೆ ಕನೆಕ್ಟ್ ಆಗ್ಬೋದು, ಇದ್ರ ನಂತರ ಯಾವ ರೀತಿ ಆಫರ್ಸ್ ಬರ್ತಾ ಹೋಗ್ಬೋದು ಸಿನಿಮಾ ನಿಮಗೆ? ಈ ತರ ಪಾತ್ರಗಳು ಮಾಡಿದಾಗ್ಲೇ ನಾವು ಜನಗಳಿಗೆ ಕನೆಕ್ಟ್ ಆಗೋದು. ಯಾಕೆಂದ್ರೆ ನಾವು ಹೇಗಿದೀವಿ ಆ ತರ ತೋರ್ಸೋದು ಓಕೆ, ಬಟ್ ಯಾವ್ದೋ ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡೋದಿದೆಯಲ್ಲ ಅದು ತುಂಬಾ ಕಡಿಮೆ ಸಿಗೋದು ಆ ತರ ಪಾತ್ರಗಳನ್ನ. ಆ ಪಾತ್ರದಲ್ಲಿ ಆಕ್ಚುಲಿ ನಾವು ಜೀವಿಸಿದೀವಿ. ಇವತ್ತು ಸೂರ್ಯ ಆಗಿರ್ಲಿ ಸಂಧ್ಯಾ ಆಗಿರ್ಲಿ ನಿಜವಾಗ್ಲೂ ಆ ಪಾತ್ರದಲ್ಲಿ ನಾವು ಜೀವಿಸಿದೀವಿ. ಅಷ್ಟು ದಿನ ಶೂಟ್ ಮಾಡಿದೀವಿ, ಅಷ್ಟು ದಿನ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದೀವಿ ಅಂದ್ರೆ ನಮ್ಗೆ ನಿಜವಾಗ್ಲೂ ಹಾಗೆ ಮಾಡಿದೀವಿ ನಾವು ಶೂಟು. ಎಲ್ಲೂ ಕೂಡ ಅದು ಸ್ವಲ್ಪ ಡಿಗ್ಲಾಮ್ ರೋಲು. ನಿಮ್ಗೆ ಹೆವಿ ಎಲ್ಲೂ ಏನೂ ಇಲ್ಲ, ಆರಾಮಾಗಿ ವಿತೌಟ್ ಮೇಕಪ್ ಆಗಿರ್ಬೋದು, ಯಾರನ್ನೂ ಕ್ಯಾರಿ ಮಾಡೋದಲ್ಲೇ ನಾವೇ ಓಡಾಡ್ಕೊಂಡು ಮಾಡಿದಂತಹ ಸಿನಿಮಾ. ಸೊ ಈ ಸಿನಿಮಾ ಚೆನ್ನಾಗಾಗುತ್ತೆ, ನನಗೆ ಆ ಕಾನ್ಫಿಡೆನ್ಸ್ ಇದೆ. ಮೌತ್ ಟಾಕ್ ಇಂದ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದರಿಂದ ಒಳ್ಳೊಳ್ಳೆ ಪಾತ್ರಗಳು ಬಂದ್ರೆ ನಾನು ಖುಷಿಯಿಂದ ಒಪ್ಕೊಂಡು ಮಾಡ್ತೀನಿ. ಅಲ್ಲ, ಫಸ್ಟ್ ಈ ಕಾಶಿನಾಥ್ ಅವ್ರ ಮಗ ಈ ಸಿನಿಮಾ ಹೀರೋ ಅಂತ ಗೊತ್ತಾದಾಗ ನಿಮಗೆ ಅಂದ್ರೆ ಹಿಂಗಿರ್ಬೋದು, ಯಾವ ತರ ಇತ್ತು ನಿಮ್ ಫೀಲಿಂಗ್? ಅಂದ್ರೆ ಸೆಟ್ಟಿಗೆ ಬಂದಾಗ ಯಾವ ತರ ಇರ್ತಾರೋ ಏನೋ, ಏನು ಯೋಚನೆ ಮಾಡ್ತಿದ್ರು ಅವ್ರ ಬಗ್ಗೆ? ಆಕ್ಚುಲಿ ಆಲ್ಮೋಸ್ಟ್ ನಂಗೆ ಹೀರೋಗಳ ಮಕ್ಕಳ ಸಿನಿಮಾಗೆ ಬರ್ತಾ ಇರೋದು. ಆಕ್ಚುಲಿ ಶಶಿಕುಮಾರ್ ಸರ್ ಮಗ, ರವಿ ಸರ್ ಮಗರ ಜೊತೆ ಅದು ನಂಗೆ ಆ ತರದ್ ಏನ್ ಅನ್ನಿಸ್ಲಿಲ್ಲ, ಖುಷಿ ಆಯ್ತು. ಅಭಿ ಅನ್ನೋದಕ್ಕಿಂತ ನಂಗೆ ಕಾಶಿನಾಥ್ ಸರ್ ಅವ್ರೆಂತ ಲೆಜೆಂಡ್ ಆಕ್ಟರ್, ಅವ್ರ ಮಕ್ಕಳ ಜೊತೆ ಅಂದ್ರೆ ನಾವೆಲ್ಲ ನಿಜವೂ ತುಂಬಾ ಹೆಮ್ಮೆ ಪಡುವಂಥದ್ದು. ಆಮೇಲೆ ನಾವು ಅವ್ರ ಜೊತೆ ಸಿನಿಮಾ ಅಂತೂ ಮಾಡಕ್ ಆಗ್ಲಿಲ್ಲ, ಅವ್ರ ಮಕ್ಕಳ ಜೊತೆ ಸಿನಿಮಾ ಮಾಡ್ತಿದೀವಿ ಅಂದ್ರೆ ಖುಷಿ, ತುಂಬಾ ಖುಷಿ ಅಲ್ವಾ? ಸೊ ನನಗಂತೂ ಇತ್ತು. ಫಸ್ಟ್ ಯಾರೇ ಆಗಿರ್ಲಿ ಫಸ್ಟ್ ಡೇ ಅಷ್ಟೇನೆ, ಒಂದಿನ ಹೇಗಿರುತ್ತೋ ಏನೋ, ಯಾಕೆಂದ್ರೆ ಒಬ್ಬೊಬ್ರು ಕೆಮಿಸ್ಟ್ರಿ ವರ್ಕ್ ಆಗೋದಿಲ್ಲ, ಹಿಂಗೋ ಆಟಿಟ್ಯೂಡ್ ಇರುತ್ತೇನೋ, ಬಿಕಾಸ್ ತುಂಬಾ ದೊಡ್ಡ ಸ್ಟಾರ್ ಮಗ, ಹೇಗಿರ್ತಾರೋ ಏನೋ ಅಂತ. ಹೇಗಿದ್ರು ಅವರು? ವೆರಿ ಡೌನ್ ಟು ಅರ್ತ್ ಪರ್ಸನ್. ಇವತ್ತು ಹಿಂಗೆ ಇದ್ದಾರೆ. ನಾನು ಫಸ್ಟ್ ಡೇ ಹೇಗ್ ಮೀಟ್ ಮಾಡಿದ್ನೋ ಇವತ್ತು ಹಾಗೆ ಇದ್ದಾರೆ. ಅದ್ರಲ್ಲಿ ಸ್ವಲ್ಪನೂ ಇದೇನಿಲ್ಲ. ನಾನು ಮನೇಲೂ ಅದನ್ನೇ ಹೇಳೋದು, ಏನಮ್ಮ ನಾನು ಎಷ್ಟು ಜನ ನೋಡ್ತಾ ಇದ್ದೀನಿ, ಎಷ್ಟು ಒಳ್ಳೆ ಮನುಷ್ಯ, ಏನು ಒಂಚೂರು ಇದಿಲ್ಲ. ಅವತ್ತು ಹಾಗೆ ಇದ್ರು, ಇವತ್ತೂ ಹಾಗೆ ಇದೆ. ಸೊ ಹೀಗೆ ಇರಿ, ಯಾವತ್ತೂ ಚೇಂಜ್ ಆಗ್ಬೇಡಿ. ಸೊ ನನ್ನ ಯಾಕೆಂದ್ರೆ ಮನುಷ್ಯ ಇಲ್ಲ ತುಂಬಾ ಒಳ್ಳೆ ಮನುಷ್ಯರು. ನಾನು ಹೇಳ್ತಿದ್ದೀನಿ, ಆ ಒಂದು ಆಟಿಟ್ಯೂಡ್ ಅನ್ನೋದು ಏನು ಇಲ್ಲ, ಗರ್ವ ಅನ್ನೋದಿಲ್ಲ, ಜಂಬ ಅನ್ನೋದು ಏನಿಲ್ಲ, ತುಂಬಾ ಒಳ್ಳೆಯವರು. ಯಾಕೆಂದ್ರೆ ಒಬ್ಬ ಮನುಷ್ಯ ಸಿನಿಮಾ ಗೆದ್ರೇನೆ ಒಳ್ಳೆಯವನು ಅಂತ ಅನಿಸ್ಕೊಳ್ಳೋದು ಏನಿಲ್ಲ. ಮನುಷ್ಯ ಒಳ್ಳೆ ಇದಿದ್ರೆ ಅವ್ನು ಯಾವತ್ತೂ ಲೈಫಲ್ಲಿ ಗೆದ್ದಿರ್ತಾನೆ. ಆ ವಿಷಯದಲ್ಲಿ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವರು. ನಂಗೆ ಆ ವಿಷಯದಲ್ಲಿ ತುಂಬಾ ಹೆಮ್ಮೆ ಇದೆ. ಒಂದ್ ಒಳ್ಳೆ ಸ್ಟಾರ್ ಮಗನ ಜೊತೆ ಸಿನಿಮಾ ಮಾಡ್ತಿದ್ದೀನಿ, ಅದು ಇಷ್ಟು ಒಳ್ಳೆ ಮನುಷ್ಯರು, ಇಷ್ಟು ಒಳ್ಳೆ ಎಲ್ಲ ಸಿನಿಮಾದಲ್ಲಿ ಹೇಳಿಲ್ಲ, ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಈ ಸ್ಕ್ರೀನ್ ಅಲ್ಲಿ ಹೇಳ್ದಾಗ ಏನಾಗುತ್ತೆ ಹೇಳ್ಬೇಕು ನಾವು, ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಿರ್ತೀವಿ, ಅವ್ರು ಏನು ಅನ್ನೋದು ಹೇಳ್ಬೇಕು ನಾವು. ನಾಟ್ ಅವ್ರ ಕಡೆಯಿಂದ ಆತರ ಬರ್ಬೇಕು ಅನ್ನೋದಕ್ಕೆ ನಾನು ಅದಿಲ್ಲ. ನಾನು ಇರೋದು ಹಿಂಗೆ, ನಮ್ಮ ತಂದೆ ನಾನು ಬೆಳೆಸಿರೋದು ಹಿಂಗೆ ಅಷ್ಟೇ. ಆಚೆ ಕೆಮಿಸ್ಟ್ರಿನೂ ಹಂಗೆ ಇರುತ್ತೆ ನಮ್ಗೆ. ನಾವು ಆರಾಮಾಗಿ ಫ್ರೆಂಡ್ಸ್ ತರ ಮಾತಾಡ್ತೀವಿ, ಅದನ್ನೇ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಅಷ್ಟೇನೆ. ಅದು ಇನ್ನೇನು ಚೇಂಜಸ್ ಏನಿಲ್ಲ. ಅದೇ ಅಪೂರ್ವ, ನಿಮ್ ಸೀನಿಯರ್ ಬಗ್ಗೆ ಅಂದ್ರೆ ಅವ್ರದ್ದು ಹೆಂಗಿತ್ತು ಅಪ್ರೋಚ್ ಎಲ್ಲ, ಯಾವ ತರ ಇರ್ತಾ ಇತ್ತು? ಸೇಮ್ ನಾನು ಅನ್ಕೊಂಡಿದ್ದು ಹೌದು. ಯಾಕಂದ್ರೆ ಹೇಳದ್ನಲ್ಲ, ನಮ್ಮ ತಂದೆ ಯಾವಾಗಲೂ ಹೇಳೋರು, ಹೀರೋ ಹೀರೋಯಿನ್ದು ಶಟಲ್ ಅಥವಾ ಬಾಲ್ ಬ್ಯಾಡ್ಮಿಂಟನ್ ಇದ್ದಂಗೆ. ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಇದೆಯೋ ಆ ಕಡೆಯಿಂದ ಅಷ್ಟೇ ಚೆನ್ನಾಗಿ ಬಂತು ಅಂದ್ರೆ ಆ ಆಟದಲ್ಲಿ ಒಂದು ರಿದಮ್ ಇರುತ್ತೆ. ಸೇಮ್ ನನ್ನ ಅವರ ಇದು ಆ ರಿದಮ್ ಚೆನ್ನಾಗಿ ಕುತ್ಕೊಂತು ಅಥವಾ ಐಡಿಯಾಲಜೀಸ್ ಆ ವೇವ್ಲೆಂತ್ ಚೆನ್ನಾಗಿ ಕುತ್ಕೊಂತು ಅಂತ ಹೇಳಿದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿದ್ದಾರೆ, 2 ಕ್ಯಾರೆಕ್ಟರೈಸೇಷನ್ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆ ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನನಗೆ ಇದು ಮಾಡಿದ್ರು. ಒಂದು ಅನ್ಸುತ್ತೆ ಅಲ್ವಾ, ರವಿಚಂದ್ರನ್ ಸರ್ ಜೊತೆ ಮಾಡಿದಂತ ಅವ್ರದ ಒಂದಿಷ್ಟು ಇದಿರುತ್ತೆ. ಸೊ ಆ ಇದಕ್ಕೆ ನಾನು ಮ್ಯಾಚ್ ಆಗಬೇಕು.
ಥಾಟ್ಸ್ ಎಲ್ಲರಿಗೂ ಬರೋದು ಸಹಜ. ಸೊ ಬಟ್ ಅದು ಅವ್ರ ಸೈಡಿಂದನೂ ನನಗೆ ಅದು ಯಾವುದು ಇದಿಲ್ಲದೆ ಜಸ್ಟ್ ಆ್ಯಸ್ ಅ ಸಂಧ್ಯಾ ಅವ್ರು ಬಂದು ನಾನು ಜಸ್ಟ್ ಸೂರ್ಯ ಹೋದೆ. ಸೊ ಇದು ಬರ್ತಾ ಇದೆ. ಸರ್, ನಿಮಗೆ ಕಾಶಿನಾಥ್ ಸರ್ ಕಡೆಯಿಂದ ಸಿಕ್ಕಿರುವ ಒಂದು ಬಹುದೊಡ್ಡ ಅಡ್ವೈಸ್, ಈಗ ಚಿತ್ರರಂಗದಲ್ಲಿ ಇದ್ದೀರಾ, ಏನು ದೊಡ್ಡ ಒಂದು ಅಡ್ವೈಸ್ ಸಿಕ್ಕಿರೋದು ಲೈಫಲ್ಲಿ? ಪ್ರತಿಯೊಂದು ನಾನು ಕಲ್ತಿರೋದು ಅದು ಅವ್ರ ಪಾಠನೇ. ಅವ್ರು ಹೇಳೋದಂತಹ ಒಂದು ಕಿವಿ ಮಾತಿರ್ಬೋದು, ಇದಿರ್ಬೋದು, ಸಿನಿಮಾ ಅಂತಲ್ಲ, ನನ್ನ ಜೀವನದ ಆಗಿರ್ಬೋದು, ನನ್ನ ಸಿನಿಮಾ ಆಗಿರ್ಬೋದು, ಪ್ರತಿಯೊಂದು ಹೆಜ್ಜೆನೂ ನಾನು ಏನು ಇಡ್ತೀನಿ ಅಲ್ಲಿ ಏನೋ ಒಂದು ಆ ಹೆಜ್ಜೆ ಇಡೋದಕ್ಕೆ ನನಗೆ ಕಾನ್ಫಿಡೆನ್ಸ್ ಅಥವಾ ಧೈರ್ಯ ಅಥವಾ ಆ ಒಂದು ಸನ್ನಿವೇಶನ ಎದುರಿಸೋದಕ್ಕೆ ಬೇಕಾದಂತ ಇದು ಎಲ್ಲ ಅವ್ರು ಹೇಳಿದಂಥ ಮಾತುಗಳು, ಅವರು ತೋರಿಸ್ಕೊಟ್ಟಂತಹ ದಾರಿ. ಸೊ ಪರ್ಟಿಕ್ಯುಲರ್ ಒನ್ ಅಂತ ಹೇಳಿದ್ರೆ ಐ ಮೇ ನಾಟ್ ಬಿ ಇನ್ ಪೊಸಿಷನ್ ಟು ಟೆಲ್. ಇದೊಂದು ಅಪ್ಪನಿಂದ ಕಲ್ತಿರೋದೆಲ್ಲ ನಮ್ಮ ಅಪ್ಪ ಅಮ್ಮನಿಂದಾನೆ. ಅದಕ್ಕೆ ಅವರ ಲೆಗೆಸಿಯನ್ನು ಕಂಟಿನ್ಯೂ ಮಾಡುವ ನಿಟ್ಟಿನಲ್ಲಿ ನೀವೇ ಈಗ ನೆಕ್ಸ್ಟ್ ಕೊಂಡಿ ಇರೋದು ಆ್ಯಕ್ಚುಲಿ, ಅಂದರೆ ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ? ದೊಡ್ಡ ಭಯ ಆ್ಯಂಡ್ ಇದಿದೆ. ಅಷ್ಟು ದೊಡ್ಡ ನೇಮ್ ಅಂದರೆ ಈಸ್ ಸಚ್ ಎ ಬಿಗ್ ಡೈರೆಕ್ಟರ್, ಸಚ್ ಎ ಬಿಗ್ ಆರ್ಟಿಸ್ಟ್, ಸಚ್ ಎ ಬಿಗ್ ಪ್ರೊಡ್ಯೂಸರ್. ಅಂಥ ಟೈಮಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಕೂಲ್ ಆಗಲಿ, ಐಡಿಯಾಲಜಿ ಆಗಲಿ, ಡೈರೆಕ್ಷನ್ ಸ್ಟೈಲ್ ಆಗಲಿ ಅಥವಾ ಆ್ಯಕ್ಟಿಂಗ್ ಸ್ಟೈಲ್ ಆಗಲಿ ಕ್ರಿಯೇಟ್ ಮಾಡೋದು ಅಷ್ಟು ದೊಡ್ಡ ದೊಡ್ಡ ದಿಗ್ಗಜರಿದ್ದಾಗ ಇಟ್ಸ್ ನಾಟ್ ಈಸಿ. ಅವ್ರು ಅಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಅವ್ರು ಮಾಡಿರುವಂಥ ಒಂದು 20 to 30% ಮಾಡಿದ್ರು ಐ ಥಿಂಕ್ ಐ ಆಮ್ ಹ್ಯಾಪಿ. ಬಟ್ ಇಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿ ಯಾರು ಅದ್ರ ಬಗ್ಗೆ ಹೇಳಿದಾಗ ಅನಿಸುತ್ತೆ ಇದು ಅಂತ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಗೊತ್ತಿಲ್ಲ ಅಷ್ಟು ದೊಡ್ಡ ಹೆಸರನ್ನ ದಾಟಿ ಮುಂದಕ್ಕೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಓಕೆ, ಎಸ್ ಅಪೂರ್ವ ಅವರೇ, ಸೊ ಗರ್ಲ್ ನೆಕ್ಸ್ಟ್ ಡೋರ್ ಆಗಿ ಈ ಸಿನಿಮಾದ ಮೂಲಕ ಮತ್ತೊಂದ್ಸಲ ಜನರ ಎದುರುಗಡೆ ಬರ್ತಾ ಇದ್ದೀರಾ. ಸೊ ಈ ಒಂದು ಸಿನಿಮಾನ ಯಾಕೆ ಜನಗಳು ನೋಡಲೇಬೇಕು, ಅದ್ರ ಬಗ್ಗೆ ಹೇಳಿ. ಯಾಕೆ ನೋಡ್ಬೇಕು? ಸೂರ್ಯ ಲವ್ ಸಂಧ್ಯಾ, ಲವ್ ಸ್ಟೋರಿ ನೋಡೋದಕ್ಕೆ, ಲವ್ ಸ್ಟೋರಿ ನೋಡಕ್ ಬರ್ಬೇಕು. ಹೌದು. ಆಮೇಲೆ ಸಿನಿಮಾ ಎಲ್ಲರನ್ನೂ ನಿಮಗೆ ಕಾಡೋ ಅಂತ ಸಿನಿಮಾ ಇದು. ಯಾಕೆಂದ್ರೆ ನಾವು ಸಿನಿಮಾ ಮಾಡಿದೀವಿ ಅನ್ನೋದಕ್ಕಿಂತ ಒಂದೊಂದು ಸಿನಿಮಾ ನಮಗೆ ಗೊತ್ತಾಗ್ತಾ ಇರುತ್ತೆ. ಶೂಟಿಂಗ್ ಮಾಡಿದಾಗಿಂದ ಹಿಡಿದು ಪ್ರಮೋಷನ್ ಟೈಮಲ್ಲಿ ಎಲ್ಲಾನು ಗೊತ್ತಾಗುತ್ತೆ. ಡಬ್ಬಿಂಗ್ ಟೈಮಲ್ಲೂ ಚೆನ್ನಾಗಿರೋ ಸಿನಿಮಾಗಳು ಜನಗಳಿಗೆ ರೀಚ್ ಆಗ್ಬೇಕು. ಈ ತರ ಸಿನಿಮಾಗಳು ಜನಗಳಿಗೆ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ನಾವು. ಸೊ ಇದು ಅಷ್ಟೇ ಒಂದು ಒಳ್ಳೆ ಲವ್ ಸ್ಟೋರಿ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಇದು. ಎಲ್ಲೂ ನಿಮ್ಗೆ ಏನು ಬೋರ್ ಅನ್ಸಲ್ಲ. ಉಪೇಂದ್ರ ಸರ್ ಹೇಳ್ದಾಗೆ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ನೀವು ಅಂದರೆ ಆ ಒಂದು 20 minutes ಎಲ್ಲೂ ಕೂಡ ನಿಮಗೆಲ್ಲ ಕನೆಕ್ಟ್ ಆಗ್ಬಿಡ್ತೀರಾ. ವಾವ್ ಅನ್ನೋದಕ್ಕಿಂತ ಕನೆಕ್ಟ್ ಆಗ್ತೀರಾ, ಸೂರ್ಯ ಆಗ್ತೀರಾ, ಸಂಧ್ಯಾ ಆಗ್ತೀರಾ, ಈ ಥರ ಕನೆಕ್ಟ್ ಆಗ್ಬಿಟ್ಟು ನೀವು ಕೂಡ ಟ್ರಾವೆಲ್ ಮಾಡ್ತೀರಾ, ಜನಗಳು ಕೂಡ ಅದ್ರಲ್ಲಿ ಟ್ರಾವೆಲ್ ಮಾಡ್ತಾರೆ. ಅಭಿಮನ್ಯು ಸರ್, ಆ್ಯಕ್ಚುಲಿ 4ನೇ ಪ್ರಯತ್ನ ನಿಮ್ಮದು. ಸೊ ಒಳ್ಳೇದಾಗಲಿ. ಸೊ ಟೇಕ್ ಹೋಮ್ ಏನಾಗಿರುತ್ತೆ ಜನಗಳು ಈ ಒಂದು ಸಿನಿಮಾ ನೋಡಿದ್ಮೇಲೆ? ಅಂದರೆ ಹ್ಯಾಪಿ ಮೂಡಲ್ಲಿ ಹೊರಗಡೆ ಬರ್ತಾರ ಅಥವಾ ಪ್ಯಾಥೋ ಮೂಡಲ್ಲಿ ಹೊರಗೆ ಹೋಗ್ತಾರ? ಏನಿರುತ್ತೆ ಅವರ ಟೇಕ್ ಹೋಮ್ ಅಂತ ಪ್ರೇಕ್ಷಕರು? ಎರಡೂ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡಿದಂಥ ಒಂದು ಹ್ಯಾಪಿ ಫೀಲಿಂಗ್ ಇರುತ್ತೆ. ಒಂದಿಷ್ಟು ಪಾತ್ರಗಳು ಮಾಡಿದಂತಹ ಕ್ಯಾರೆಕ್ಟರೈಸೇಷನ್ಸ್ನ ತಲೆಯಲ್ಲಿ ಉಳಿಯುತ್ತೆ. ಓಕೆ. ಆ್ಯಂಡ್ ತುಂಬಾ ದೊಡ್ಡ ಕಿವಿ ಮಾತು ತಗೊಂಡೋಗ್ತಾರೆ. ಫೈನಲಿ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ನ ಫೀಲ್ ಮಾಡಂತೂ ಹೋಗ್ತಾರೆ. ಕರೆಕ್ಟ್. ಮತ್ತು ಅದೇ ಫೈಟ್ ಸೀಕ್ವೆನ್ಸಲ್ಲಿ ಒಂದು ಆ್ಯಕ್ಚುಲಿ ಹೇಳ್ತೀರಿ, ಸ್ಟಿಚ್ ಎಲ್ಲ ಹಾಕಿಸ್ಕೊಂಡ್ರಿ ಇಂಟರ್ವಲ್ ಫೈಟಲ್ಲಿ ಅಂತ. ಅಂದರೆ ನಾನು ಈ ಲವ್ ಸ್ಟೋರಿ ಸಿನಿಮಾ ಅಂದರೆ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಥರ ಅನ್ನಿಸ್ತಾ ಇದೆ ಈಗ. ಅಂದರೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಬಟ್ ಈ ಫೈಟ್ಸ್ ಅಂದರೆ ಯಾವ ರೀತಿ ಬ್ಲೆಂಡ್ ಮಾಡಿದ್ದಾರೆ, ಅಂದರೆ ಆ ಥರ ಎಲ್ಲ ಅವಶ್ಯಕತೆ ಇತ್ತ ಆ್ಯಕ್ಚುಲಿ ಸಿನಿಮಾದಲ್ಲಿ ಬರುತ್ತಾ? ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಡಿಫರೆಂಟ್ ಡ್ಯಾನಿ ಮಾಸ್ಟ್ರು ಮತ್ತು ಶಿವಕಾಶಿ ಸರ್, ದಿನೇಶ್ ಕಾಶಿ ಸರ್, ಸಾರಿ. ಅಲ್ಲಿ ಆ ಸೀನು ಒಂದು ಕ್ಯಾರೆಕ್ಟರ್ನ ಕೈಯಲ್ಲಿ ಹಿಡ್ಕೊಂಡು ನಾನು ಮುಂದೆ ಓಡ್ತಾ ಇರ್ತೀನಿ. ಓಡಿದಾಗ ಅಟ್ಯಾಕ್ ಆಗುವಂತ ಇದು ಮುಂದೆ ಹಿಂದೆ ಎರಡೂ ಕಡೆಯಿಂದ ಬರ್ತಾರೆ. ಅಷ್ಟು ನ್ಯಾಚುರಲ್ ಆಗಿ ಡ್ಯಾನಿ ಮಾಸ್ಟರ್ಗೆ ಬೇಕಿತ್ತು. ಅದು 4ನೇ ಟೇಕ್ ಆಗೋಯ್ತು. 4ನೇ ಟೇಕ್ ಆಗೋಷ್ಟೊತ್ತಿಗೆ ಫೈನಲಿ ಒಂದು ಕ್ಯಾರೆಕ್ಟರ್ ಒಂದು 6 foot 3 ಏನೋ ಇದಾನೆ, ಒಳ್ಳೆ ಬಿಲ್ಟ್. ಅವನನ್ನ ಹಿಡಿದು ನಾನು ಹಿಂಗ್ ಹೊಡಿಬೇಕು. ಹಿಂದೆಡೆ ಹೊಡೆದು ಈ ಕಡೆ ಅವನಿಗೆ ಹೊಡೆದು ಮತ್ತೆ ಈ ಕಡೆ ಹೋಗಕ್ ದಾರಿ ಮಾಡ್ಕೊಳ್ಳೋದಕ್ಕೆ ಅವನನ್ನ ಹಿಡಿದು ಡಿಚ್ಚಿ ಹೊಡೆದು ಹೋಗ್ಬೇಕು. ಅದೇನಾಯ್ತು, 4 ಟೇಕಲ್ಲೂ ಒಂದು ವೇವ್ ಲೆಂತ್ ಒಂದು ಅಥವಾ ಒಂದು ಡಿಸ್ಟೆನ್ಸ್ ವರೆಗೆ ಆ ಪರ್ಸನ್ ಬಂದಿದ್ರು.
ಫೈನಲ್ ಟೇಕ್ ನನ್ಗೆ ಏಟ್ ಬಿದ್ದಿದ್ದ ಟೇಕ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟಿದ್ರು. ನನ್ಗೆ ಅದು ಗೊತ್ತಿಲ್ಲ, ನಾನು ಹಿಡಿದು ಹೊಡಿಯಕ್ ಹಿಂಗ್ ಹೋಗ್ಬಿಟ್ಟಿದೀನಿ, ಅವ್ರು ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಓಕೆ. ಅಯ್ಯೋ ಬೀಳುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಹಿಂಗ್ ಹೋದವ್ನು ಹಿಂಗ್ ಅಂದೆ, ಅದು ರಬ್ ಆಗಿ ಓಪನ್ ಆಗ್ಬಿಡ್ತೀವಿ. ಫುಲ್ ಓಪನ್ ಆಗಿದೆ, ನೀವು ಇರ್ತೀರಾ ಸೀಕ್ವೆನ್ಸ್ ಅಲ್ಲಿ? ಓಕೆ. ಅವ್ರನ್ನೇ ಹಿಡ್ಕೊಂಡು ಓಡ್ತಾರೆ. ಫುಲ್ ಬ್ಲಡ್ ಬರ್ತಾ ಇದೆ. ಅವರಿಗೆ ಅದ್ರ ಮೇಲೆ ಇದಿಲ್ಲ ಆ ಸೀನು. ಅಯ್ಯೋ ಇರ್ಲಿಲ್ವೇ ಸರ್, ಆ ಟೆನ್ಷನ್ ಅಲ್ಲಿ ಇದಾರೆ ಅವರು. ಎಲ್ಲರೂ ಗಾಬರಿ ಆಗ್ಬಿಟ್ರು ಫುಲ್ಲು. ಬಿಕಾಸ್ ಆರ್ಟಿಸ್ಟ್ ಗಳಿಗೆ ಫೇಸೇ ಮುಖ್ಯ. ಇದನ್ ಇಲ್ದೆ ಹೇಗೆ ಅವ್ರು ನಮಗ್ ಭಯನೇ ಆಗೋಯ್ತು, ಎಲ್ಲರಿಗೂ ಭಯ ಆಯ್ತು. ಆಮೇಲೆ ಅವಾಗ್ಲೇ ಹೋಗಿ ಡಾಕ್ಟರ್ ಹತ್ರ ಹೋಗಿ ಸ್ಟಿಚ್ ಮಾಡಿಸ್ಕೊಂಡ್ ಬರ್ತೀವಿ. ಸ್ಟಿಚ್ ಮಾಡ್ಕೊಂಡು ಅದೇ ಸ್ಟಿಚ್ ಅಲ್ಲೇ ಆಕ್ಟ್ ಮಾಡಿದಾರೆ ಅವ್ರು. ಆ ಸಿನಿಮಾ ಸೀನ್ ಅಲ್ಲ ಹಾಗೆ ಆಲ್ಮೋಸ್ಟ್ ಕಾಣಿಸುತ್ತೆ, ಆ ಸ್ಟಿಚ್ ಕಾಣಿಸ್ತಿದೆ. ಅದ್ರಲ್ಲೂ ಕೂಡ ಅದು ಫೈಟ್ ಸೀನ್ನೇ ಮಾಡಿದ್ರು. ಥ್ಯಾಂಕ್ಸ್ ಟು ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಆ ಸ್ಟಿಚಿಗೆ ಮತ್ತೆ ಅವರು ಗ್ರಾಫಿಕ್ ಮಾಡಿ ತೆಗೆದು ಸ್ಟಂಟ್ ಸೀಕ್ವೆನ್ಸ್ ಅಲ್ಲಿ ಮಾಡ್ಬೇಕಾಗಿ ಬಂದಿರುತ್ತೆ. ಬಟ್ ಆಗುತ್ತೆ ಒಂದೊಂದ್ಸತಿ, ಏನೋ ಮಾಡೋದಕ್ಕಾಗಲ್ಲ. ನನ್ನ ಸಿನಿಮಾಗಳಿಗೆ ಹಾಗೆ ಸ್ವಲ್ಪ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ದೃಷ್ಟಿ ಆಗ್ತಾ ಇತ್ತು, ಎಲ್ಲರಿಗೂ ಸ್ವಲ್ಪ ಏಟ್ ಆಗ್ತಿತ್ತು, ಮೇನ್ಲಿ ಆರ್ಟಿಸ್ಟ್ ಗಳಿಗೆ. ಆಗಿದೆ, ಬಿದ್ದಿದ್ದಾರೆ ಪಾಪ, ಜೋರಾಗಿ ಬಿದ್ದಿದ್ದಾರೆ. ನಿಮಗೂ ಫೈಟ್ ಸೀಕ್ವೆನ್ಸ್ ಇತ್ತಾ? ಫೈಟ್ ಅಲ್ಲ, ಈ ಟ್ರೈಲರ್ ಅಲ್ಲಿ ನೀವು ನೋಡ್ತೀರಾ ಟಾಪ್ ಶಾಟ್ ನೀರಿದೆ, ಆ ಫಾಲ್ಸ್ ಇದಲ್ಲಿ ಅವ್ರು ಆ ಕಡೆಯಿಂದ ಖುಷಿಯಿಂದ ಬರ್ಬೇಕು, ತುಂಬಾ ಖುಷಿಯಾಗಿ ಬ್ಯೂಟಿಫುಲ್ ಆಗಿ ಬರ್ತಾ ಇದ್ರು. ಕೆಳಗಡೆ ಅದು ನೀರಡಿ ಪಾಚಿ ಇತ್ತು, ಗೊತ್ತಾಗಿಲ್ಲ ಹೇಗ್ ಬಿದ್ದಿದ್ರು ಅಂತ ಹೇಳಿದ್ರೆ. ನಮ್ಗೆ ನಾನಾಗ್ಲಿ ಅಥವಾ ಡೈರೆಕ್ಟರ್ ತುಂಬಾ ಅವ್ರು ಯಾರು ಬರಕ್ ಸಾಧ್ಯನೇ ಇಲ್ಲ, ಅವ್ರು ತುಂಬಾ ದೂರ ಇದಾರೆ ಕ್ಯಾಮ್ರಾ, ನಾನು ಒಬ್ನೇ ಅಲ್ಲಿ ಹೋಗಕ್ ಸಾಧ್ಯ. ನಾನು ಐ ಆಮ್ ಇನ್ ಶಾಕ್. ಇವು ಬಿದ್ರಲ್ಲ, ಏನ್ ಅವ್ರನ್ನ ಹೋಗಿ ಎತ್ತಿ ಪಾಪ ಹಿಂಗ್ ಮಾಡೋದ್ ಬಿಟ್ಟು ಐ ಆಮ್ ಇನ್ ಶಾಕ್. ಈ ತರ ಬಿದ್ರಲ್ಲ, ಅಯ್ಯೋ ದೇವ್ರೆ, ಏನಾಗದೆ ಇದ್ರೆ ಸಾಕು, ಆ ಇದಲ್ಲೇ ಇದೀನಿ. ಹಿಂಗ್ ಹೋಗಿ ಹಿಂಗ್ ಸಡನ್ ಆಗಿ ಹಿಂಗ್ ಬಿದ್ದೋಗಿದ್ದು. ಎಲ್ಲಾದ್ರೂ ತಲೆ ಕೊಟ್ಟಿದ್ರೆ ಮುಗಿದಕ್ಕೆ, ಕೈ ಕೊಟ್ಟೆ ಅನ್ಸಿದೆ, ಇದೆಲ್ಲ ಇದಾಗಿತ್ತು. ಆಮೇಲೆ ಕೆಳಗಡೆ ನೀರ್ ಬೇರೆ, ಫಾಲ್ಸ್ ಬೇರೆ, ಅದು ಹಿಂಗ್ ಹೊಟ್ಟೋಗ್ಬಿಟ್ಟಿದ್ರೆ. ಮತ್ತೆ ಶೂಟ್ ಕಂಟಿನ್ಯೂ ಮಾಡಿದ್ರ ಅವತ್ತು? ಶೂಟ್ ಕಂಟಿನ್ಯೂ ಆಗ್ತಾನೆ ಇರ್ಲಿಲ್ಲ, ಬಿಕಾಸ್ ನಾವು ಹೋಗಿರೋದು ಕಾಶಿನಲ್ಲಿ, ಅಲ್ಲಿ ಶೂಟ್ ಮಾಡಿದ್ದು ಅದೆಲ್ಲ. ನಿಮಗೆ ಅದು ಸ್ವಲ್ಪ ಹೊತ್ತು ಟೈಮ್ ಕೊಡಂಗಿಲ್ಲ, ನಾವು ಮಾಡ್ಲೇಬೇಕಾಗಿತ್ತು. ಅಲ್ಲೇ ತುಂಬಾ ಬಿಸಿಲು, ಅವ್ರ ಶಾರ್ಟ್ ಇದ್ರೆ ನಾನು ಅಲ್ಲೇ ಮಲ್ಕೋತಾ ಇದ್ದೆ, ಅಲ್ಲಿ ಇದ್ರ ಮೇಲೆ ನನ್ನ ನಡೆದಾಗ ಅವ್ರು ಅಲ್ಲೇ ಮಲ್ಕೋತ, ಅಲ್ಲೇ ರೆಸ್ಟ್ ಮಾಡ್ಕೋತಿದ್ವಿ, ಅಲ್ಲೇ ಮುಗಿಸ್ಕೊಂಡ್ವಿ, ಚಂದ ಆಯ್ತು. ನಲ್ಲಿ ಬೆವರಿನ ಜೊತೆಗೆ ರಕ್ತನೂ ಹರಿಸಿದೀರಾ ಈ ಸಿನಿಮಾ ಮಾಡೋದಕ್ಕೆ? ರಕ್ತ ಹರಿಸಿಲ್ಲ, ಲೈಕ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂಚೂರು ಅಡೆತಡೆಗಳಾಗುತ್ತಲ್ಲ, ಹಾಗೆ ಅಷ್ಟೇ. ಸೊ ಸಾಕಷ್ಟು ನಿರೀಕ್ಷೆ ಅಂತೂ ಹುಟ್ಟಾಕಿದೆ ಈ ಸಿನಿಮಾ, ಎಸ್ಪೆಷಲಿ ಉಪೇಂದ್ರ ಅವರ ಮಾತುಗಳನ್ನ ಕೇಳಿದ್ಮೇಲೆ. ಮಾರ್ಚ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗ್ಲಿ ಇಬ್ಬರಿಗೂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಅಭಿಮನ್ಯು ಕಾಶಿನಾಥ್ ಮತ್ತು ಅಪೂರ್ವ ಅವರ ಮಾತುಗಳು. ಸೂರಿ ಲವ್ಸ್ ಸಂಧ್ಯಾ ಈ ಸಿನಿಮಾ ಮಾರ್ಚ್ 6ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.